ಕರ್ತನೆ ಸರ್ವಶಕ್ತನಾದ ದೇವರಪ್ಪ ಸಲ್ಲಿಸುವೆ ಸ್ತೋತ್ರ ಬಲಿ ನಮ್ಮ ಜೀವ ಮಾನವೆಲ್ಲ ಕರ್ತನೆ ಸಪ ನಿಮಗೆ ಸ್ತೋತ್ರ ಆಚಾ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಪರಿಶುದ್ಧನೆ 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 ಬಹುನೂತನೆ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ ಅದ್ಭುತಗಾಗಿ ಸ್ತೋತ್ರ ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ ಶಕ್ತವಾದ ದೇವರ ಸಾನ್ನಿಧ್ಯನ ನಿನ್ನ ಪ್ರಸನ್ನತೆ ಬಲವಾಗಿ ಇಳಿದು ಬರಲಿ ರಾಜ ನೀ ನಮ್ಮ ಮಧ್ಯದಲ್ಲಿ ಇಳಿದು ಬಾ ನಿನ್ನ ಸಾನ್ನಿಧ್ಯನ ಬಲವಾಗಿ ಇಳಿದು ಬರಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಅಪ್ಪ ಕರ್ತನೆಯಲ್ಲಿ ಕರ್ತನೆ ಅಲ್ಲಿಯ ಸ್ತೋತ್ರ ಬರಬೇಕಾದ ಇವತ್ತು ಅನೇಕ ಜನರಪ್ಪ ನಿನ್ನ ಕರೆತರುವಂತನಾಗ ತಕ್ಕ ಸಮಯದಲ್ಲಿ ಬರುವುದಕ್ಕೆ ಒಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತಾಡು ಪರಿಶುದ್ಧಾಪನೆ ಬರುವನ ತಕ್ಕ ಸಮಯದಲ್ಲಿ ನೀನು ಕರೆತರುವಂತನಾಗ ರಾಜ ದೇವರ ಸಾನ್ನಿಧ್ಯನ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಇಳಿದು ಬರಲಿ ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಯೇಸುವೇ ಥ್ಯಾಂಕ್ ಯು ಜೀಸಸ್ ಅಪ್ಪ ಯೇಸುವೇ ಹಾಲೆಲೂಯಾ ಉಡಾಬಲ ಶಾಂತ ರಬಲ ರೇಖೆ ದನೆ ಮನ ರಬಲ ಉಡಾಬಲ ಶತ ರಬಲ ರೇಖೆ ದನ ಮನ ರಬಲ ಉಡಾಬಲ ಶತ ರಬಲ ರೇಖೆ ದನ ಮನ ರಬಲ ಶತ ರಬಲ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ 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 ಪ್ರೈಸ್ ಲಾರ್ಡ್ ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರ ಮುಖವನ್ನು ನೋಡಿ ನಾವು ಆರಾಧನೆ ಮಾಡೋಣ ಆಗಿರೋ ಸ್ಥಳಗಳಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆದ ಸಮ್ಮುಖದಿ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆದ ಸಮ್ಮುಖದಿ ಸಂತೋಷವೇ ಕರ್ತನ ಯುಗದಿ ನಾವು ನಿಲ್ಲುವಾಗ ಕದಲುವುದೇ ಬೇಡ ಕೈಗಳ ಎತ್ತಿ ಆರಾಧಿಸುವ ಜಯ 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 ನಮಗೆ ಕರ್ತನ ಯುಗದಿ ನಾವು ನಿಲ್ಲುವಾಗ ಕದಲುವುದೇ ಬೇಡ ಕೈಗಳ ಎತ್ತಿ ಆರಾಧಿಸುವ ಜಯ 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 ನಮಗೆ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಕರ್ತನ ಯುಗದಿ ನಾವು ನಿಲ್ಲುವಾಗ ಕದಲುವುದೇ ಬೇಡ ಕೈಗಳ ಎತ್ತಿ ಆರಾಧಿಸುವ
ಹಾಕುವ ಜಯ 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 ನಮಗೆ. ಎಲ್ಲರೂ ಸೇರಿ ಕರ್ತನ ಯುದ್ಧದಿ ನಾವು ನಿಲ್ಲುವಾಗ ಕದಲುವುದೇ ಬೇಡ, ಕೈಗಳ ಎತ್ತಿ ಆರಾಧಿಸುವ ಜಯ 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 ನಮಗೆ. ಸಂತೋಷ 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 ಸಂತೋಷವೇ ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಲ್ಲಿ ಸಂತೋಷವೇ. ಹೋರಾಟ ಕಷ್ಟವು ನಮ್ಮಲ್ಲಿ ಇರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದ ನಮ್ಮಲ್ಲಿ ಇರುವಾಗ ಜಯ 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 ನಮಗೆ. ಹೋರಾಟ ಕಷ್ಟವು ನಮ್ಮಲ್ಲಿ ಇರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದ ನಮ್ಮಲ್ಲಿ ಇರುವಾಗ ಜಯ 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 ನಮಗೆ. ಎಲ್ಲರೂ ಸೇರಿ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಅದು ಸಮ್ಮುಖದಿ ಸಂತೋಷವೇ. ಎಲ್ಲರೂ ಸೇರಿ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಅದು ಸಮ್ಮುಖದಿ ಸಂತೋಷವೇ. ಹೋರಾಟ ಕಷ್ಟವು ನಮ್ಮಲ್ಲಿ ಇರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದ ನಮ್ಮಲ್ಲಿ ಇರುವಾಗ ಜಯ 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 ನಮಗೆ. ಹೋರಾಟ ಕಷ್ಟವು ನಮ್ಮಲ್ಲಿ ಇರುವಾಗ ಸೋಲುವುದೇ ಬೇಡ, ಲೋಕವ ಗೆದ್ದವ ನಮ್ಮಲ್ಲಿ ಇರುವಾಗ ಜಯ 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 ನಮಗೆ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ, ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ ನನ್ನ ಆಧಾರ ನೀನೇ. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ, ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ.
ಆಮೆನ್ ಆಮೆನ್ ವೈಡಾ ಬಾಲ ರೀಬಾ ಬರಬರ ಶಾಂದರ ಬಲ ರೆಕ್ಕದರ ಬಲ ಉಡಾಬಲ ಶಾಂದರ ಬಲ ರೇಖೆ ದನೆ ಮನರ ಬಲ ಉಡಾಬಲ ಎಲ್ಲರ ಅನ್ಯ ಭಾಷೆಗಳನ್ನು ಕಣ್ಣುಗಳನ್ನು ಮುಚ್ಚಿ ಅವರನ್ನು ನೋಡದಂತೆ ನಾವು ದೇವರ ಆರಾಧಿಸೋಣ. ಅಪ್ಪ ಯೇಸುವೇ ಕರ್ತನೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನೆ ಪರಿಶುದ್ಧನಪ್ಪ, ಶೂನ್ಯವಾಗಿದ್ದ ನಮ್ಮ ಜೀವಿತವನ್ನು ಕರ್ತನೆ 100ಕ್ಕೆ 100ರಷ್ಟು ನಮ್ಮನ್ನು ಆಶೀರ್ವಾದ ಮಾಡಿದಿಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀರ ರಾಜ ಯೇಸುವೇ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪರಿಶುದ್ಧನೆ 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 ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪ ಯೇಸುವೇ. ಅಪ್ಪ ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ, ನೀ ನಮ್ಮ ಮಧ್ಯೆ ತಿಳಿದು ಬರಾಚ, ನಿನ್ನ ಸಾನ್ನಿಧ್ಯ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ಯೇಸುವೇ. ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಆಚ, ನಿಮಗೆ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನೆ 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 ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ, ಅದ್ಭುತಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವೇ. ಥ್ಯಾಂಕ್ ಯು ಜೀಸಸ್. ಅಬರಬ ದೂರಬಲ ರಬಲ ಶದರಬಲ ಯೇಸುವೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ರಾತ ರಾತ ರಬ ರಬಲ ಉಡಬಲ ಶಾಂದರಬಲ ರೇಖೆ ತೆನೆ ಮನ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ 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 ಹಾಲೆಲೂಯಾ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆ ಅಲ್ಲವೇ. ಶೂನ್ಯವಾಗಿದ್ದ
ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ರಾಜ. ಅಪ್ಪ ನಿನ್ನ ಕೃಪೆ ಮಾತ್ರ ರಾಜ, ನಿನ್ನ ಕೃಪೆ ಮಾತ್ರ ಅಪ್ಪ. ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡೋದಕ್ಕಾಗೋದಿಲ್ಲ ಸ್ವಾಮಿ. ಅಪ್ಪ ನಿನ್ನ ಕೃಪೆ ಮಾತ್ರ ರಾಜ, ನಿನ್ನ ಕೃಪೆ ಯೇಸುವೆ. ಅಪ್ಪ ಕರ್ತನೆ ಹಾಲೆಲುಯ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ನಿನ್ನ ಕೃಪೆ ಮಾತ್ರ ಸ್ವಾಮಿ ಕರ್ತನೆ, ಹಾಲೆಲುಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್ ಅಪ್ಪ ಯೇಸುವೆ. ನಿಮಗೆ ಸ್ತೋತ್ರ, ಸ್ತೋತ್ರ, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಕೃಪೆ ನಾವಾಗಿರೋದು ನಿನ್ನ ಕೃಪೆ, ನಾವು ಉಳಿದಿರೋದು ನಿನ್ನ ಕೃಪೆ ಮಾತ್ರ ಸ್ವಾಮಿ ಕರ್ತನೆ ಯೇಸುವೆ. ಹಾಲೆಲುಯ, ಹಾಲೆಲುಯ, ಹಾಲೆಲುಯ. ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ. ಪರಿಶುದ್ಧನೇ, 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 ಪರಿಶುದ್ಧನೇ ಅಪ್ಪ ಯೇಸುವೆ. ಹಾಲೆಲುಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಉಡಬಲ ಶಾಂದರ ಬಲ ರೇಖೆದನೆ ಮನ ರಬ ರಬ ರಬಲ. ಉಡಬಲ ಶಾದರ ಬಲ ರೇಖೆದನೆ ಮನ ರಬಲ. ಥ್ಯಾಂಕ್ ಯು ಜೀಸಸ್. ಹಾಲೆಲುಯ, ಹಾಲೆಲುಯ. ಥ್ಯಾಂಕ್ ಯು ಜೀಸಸ್. ನಜರೇಯನೇ ನನ್ನ యేసయ్య, ಎಂದೆಂದು ನಿನ್ನ ನಾಮ ಹಾಡಿ ಆರಾಧಿಸುವೆ.
ರಾಜ. ನಜರೇತಿನ ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ಇಂದು ಕರ್ತನೆ ಕ್ರಿಸ್ಮಸ್ ದಿನವನ್ನು ಆಚರಿಸುವುದಕ್ಕೆ ಕರ್ತನೆ ಅಪ್ಪ ಈ ಸದಾವಕಾಶ ಕೊಟ್ಟಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪರಿಶುದ್ಧಾಪನೆ ನಿನ್ನ ಆಪ ನಿಯಂತ್ರಣ ಚಲಿಸಲಿ. ಪರಿಶುದ್ಧಾಪನೆ ನಿನ್ನ ಆಪನ ಕಾರ್ಯಲ್ಲಿ ಉಂಟಾಗಲಿ ಕರ್ತನೆ. ನಿನ್ನ ಆಪನ ನಿನ್ನ ತಾನೆಯಲ್ಲಿ ಚಲಿಸುವಂತನಾಗು. ಪರಿಶುದ್ಧಾಪನೆ ನೀ ನಮ್ಮ ಮಧ್ಯದಲ್ಲಿ ಇಳಿದು ಬಾ. ನಿನ್ನ ಸಾನ್ನಿಧ್ಯ ಇಳಿದು ಬರಲಿ. ನಿನ್ನ ಪ್ರಸನ್ನತೆ ಬಲವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ ಕರ್ತನೆ. ಯೇಸುವೆ ನಿಮಗೆ ಸ್ತೋತ್ರನೆ ಅಪ್ಪ. ಹಲ್ಲೆಲೂಯಾ. ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ యేసయ్య 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಇರುವ ನನ್ನ ತಂದೆಯೇ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಸಾವಿರ ಜನ ಎಡವಲಕ್ಕೆ ಬಿದ್ದರೂ ಬೀಳಬಹುದೇ, ಎಡವಾದೆ ಕಾಯುವ ನಿನ್ನ ಪ್ರೇಮ. ಸಾವಿರ ಜನ ಎಡವಲಕ್ಕೆ ಬಿದ್ದರೂ ಬೀಳಬಹುದೇ, ಎಡವಾದೆ ಕಾಯುವ ನಿನ್ನ ಪ್ರೇಮ. యేసయ్య 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 ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ ನನ್ನ ತಂದೆ ನೀನೇ, ನನ್ನ ದೇವರು ನೀನೇ, ನನ್ನ ತಂದೆ ನೀನೇ, ನೀನೇ యేసయ్య 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 యేసయ్య. ಹೌದಪ್ಪ ಯೇಸುವೆ ನಿಮಗೆ ಸ್ತೋತ್ರಪ್ಪ. ನನ್ನ ತಂದೆ ನೀನಪ್ಪ, ನನ್ನ ದೇವರು ನೀನಾಗಿದೆ ಸ್ವಾಮಿ ಕರ್ತನೆ ಅಪ್ಪ. ಈ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಅಂದು ಕರ್ತನೆ ನಿಮ್ಮನ್ನು ಆರಾಧಿಸೋದಕ್ಕೆ, ನಿಮ್ಮನ್ನು ಸ್ತುತಿಸೋದಕ್ಕೆ, ನಮ್ಮನ್ನು ಅಪ್ಪ ನಿನ್ನ ನಾಮನ್ನು ಮಹಿಮೆ ಪಡಿಸೋದಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸಪ್ಪ ಕರ್ತನೆ. ಯೇಸುವೆ ಅಪ್ಪ ಕರ್ತನೆ, ಇನ್ನೂ ಬರಬೇಕಾದ ಜನರನ್ನ ತಕ್ಕ ಸಮಯದಲ್ಲಿ ನಿನ್ನ ಕರೆತರುವಂತನಾಗಿ ರಾಜ. ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯನ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಯೇಸುವೆ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ರಾಜ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ ಸ್ವಾಮಿ ಅಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರ, ಅದ್ಭುತಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಪ್ಪ. ಶಕ್ತವಾದ ದೇವರ ಮಹಿಮೆ, ಶಕ್ತವಾದ ದೇವರ ಸಾನ್ನಿಧ್ಯನ ನಮ್ಮ ಮಧ್ಯದಲ್ಲಿ ಆವರಿಸಿಕೊಂಡಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಒಬ್ಬರಿಬ್ಬರು ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತ ಹೇಳಿದೆಲ್ಲಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ
ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಅದ್ಭುತಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ರಾಜ. ಅಪ್ಪ ನಿನ್ನಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಗಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಬರೋರು ಇನ್ನೂ ಬೇರೆ ಒಂದು ಚರ್ಚ್ಗೆ ಹೋಗಿ ಅವ್ರು ಬರಬೇಕು, ಲೇಟ್ ಆಗುತ್ತೆ. ಬರೋರು ಬರ್ತಾರೆ, ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಬರೋರು ಬರಲಿ. ಈಗ ಮುಂದಿನ ಭಾಗಗಳನ್ನು ದೇವರ ಕರದಲ್ಲಿ ಒಪ್ಪಿಸ್ಕೊಡೋಣ. ಅನೇಕರು ಬರಬೇಕಾಗಿತ್ತು, ಕೆಲವರು ಮದುವೆ ಫಿಕ್ಸ್ ಆಗಿರೋದ್ರಿಂದ ಅವರೆಲ್ಲರೂ ಮದುವೆಗೆ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಬರಲಿಲ್ಲ. ಕ್ರಿಸ್ಮಸ್ ದಿನ ನಮಗೆ ತುಂಬ ಬೇಜಾರಾಯಿತು, ಏನು ಮಾಡೋದು. ಆದರೆ ಕೆಲವು ಟೈಮು ಈ ರೀತಿ ದೇವರು ಹಾದು ಹೋಗೋ ಅನ್ನುವಾಗ ನಾವು ಹಾದು ಹೋಗಲೇಬೇಕು. ಅನೇಕ ಜನರು ಇಲ್ಲಿ ಕೂಡಿ ಬರಬೇಕಾಗಿತ್ತು, ಆದರೆ ಅವರು ಸಡನ್ನಾಗಿ ಅವ್ರ ಮನೆಯಲ್ಲಿ ಮದುವೆ ಫಿಕ್ಸ್ ಆಯಿತು. ಅವರು ಒಂದೇ ಫ್ಯಾಮಿಲಿಯಿಂದ ಬರ್ತಾ ಇರೋದ್ರಿಂದ ಅವ್ರು ಮದುವೆಗೆ ಹೋಗಿದ್ದಾರೆ. ಇನ್ನೂ ಕೆಲವರು ಹುಷಾರಿಲ್ಲದೆ ಅವರು ಕೇರಳಕ್ಕೆ ಹೋಗಿದ್ದಾರೆ, ಹಂಗಾಗಿ ಅವ್ರು ಬರಲಿಲ್ಲ. ಆದ್ರೂ ದೇವರು ನಮ್ಮ ಮಧ್ಯದಲ್ಲೇ, ಯಾರಿಲ್ಲ ಅಂದ್ರೂ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಈಗ ನಮ್ಮ ಮಧ್ಯದಲ್ಲಿ ಅನೌನ್ಸ್ಮೆಂಟ್ ಇದೆ, ಅನೌನ್ಸ್ಮೆಂಟ್ಗಾಗಿ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹೇಳಬೇಕು ಹಲ್ಲೆಲೂಯಾ. ಶಬ್ದನೇ ಇಲ್ಲ, ಕ್ರಿಸ್ಮಸ್ ಅಂತ ಒಂದು ವಾತಾವರಣನೇ ಕಾಣಿಸ್ತಾ ಇಲ್ಲ ಇಲ್ಲಂತೂ. ಜೋರಾಗಿ ಹೇಳಬೇಕು. ನಾವು ಯಾರ ಸನ್ನಿಧಾನದಲ್ಲಿದ್ದೇವೆ? ಯೇಸುವಿನ ಸನ್ನಿಧಾನದಲ್ಲಿದ್ದೇವೆ. ನಾವು ಆತನ ಪಾದದಲ್ಲಿ ಯಾವಾಗೆಲ್ಲ ಇರ್ತೀವಿ, ನಾವು ಸಂತೋಷವಾಗಿ ಒಂದು ಜಯಧ್ವಜೆಯಿಂದ, ಒಂದು ಆರ್ಭಟದಿಂದ ನಾವು ಆತನ ಸಮ್ಮುಖದಲ್ಲಿ ಆಗಿರಬೇಕಾಗಿದೆ. ಸಮಯದಲ್ಲಿ ನಿಮಗೆಲ್ಲರಿಗೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಕಾದೋಶ್ ಮಿನಿಸ್ಟ್ರಿ ಪರವಾಗಿ, ನಮ್ಮ ಒಂದು ಸೇವಕರ ಪರವಾಗಿ ನಿಮಗೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರಿಗೆ ಸ್ತೋತ್ರವಾಗಲಿ. ಅಕ್ಕಪಕ್ಕದಲ್ಲಿರೋರಿಗೆ ಕೈಗಳನ್ನು ಕೊಟ್ಟು ನೀವು ಅವ್ರನ್ನ ಪರಿಚಯ ಮಾಡಿಕೊಳ್ಬೇಕಂತ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ಹೊಸದಾಗಿ ಬರುವಾಗ ಎಲ್ಲರೂ ಕೂಡ ಒಬ್ಬರು ಮಕ್ಕಳನ್ನು ನೋಡಿಕೊಳ್ಳೋದು ಹೊಸದಾಗಿರುತ್ತದೆ, ಒಬ್ಬರನ್ನ ಪರಿಚಯ ಮಾಡಿಕೊಳ್ಳೋದು ಕೂಡ ಒಳ್ಳೆಯದಾಗಿರುತ್ತದೆ. ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನೆಲ್ಲರೂ ಕೂಡ ಮಾತಾಡಿಸ್ರಿ. ಅವ್ರ ಪಕ್ಕದಲ್ಲಿ ತಿರುಗಿ ಒಂದು ಮಾತು ಹೇಳ್ರಿ, ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಎಲ್ಲರೂ ಹೇಳಿ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿರುವಾಗ, ಆತನ ಪ್ರಸನ್ನತೆ ನಮ್ಮ ಮೇಲಿರುವಾಗ, ಆತನ ಪ್ರಸನ್ನತೆ ನಮ್ಮನ್ನು ಪ್ರಕಾಶಗೊಳಿಸುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ, ಈ ದಿನದಂದು ಎಲ್ಲರೂ ಕೂಡ ದೇವರ ಪಾದದಲ್ಲಿ ಈ ಕ್ರಿಸ್ಮಸ್ ಕೂಟವನ್ನು ನಡೆಸಿಕೊಳ್ಳುವಂತೆ ದೇವರ ಕೃಪೆಯನ್ನು ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಅದ್ಭುತಕರವಾಗಿ ನಡೆಸ್ಕೊಟ್ರು. ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ, ಹೇಗಾಗುತ್ತೋ ಹೆಂಗಾಗುತ್ತೋ, ದೇವರು ತಾನೇ ನಡೆಸ್ಕೊಡ್ಬೇಕು, ಯಾರು ಬರ್ತಾರೆ, ಹೇಗೆ ಮಾಡಬೇಕು ದೇವರೇ ಅಂತ ನಾವು ಅನೇಕ ದಿನಗಳಿಂದ ನಾವು ಪ್ರಾರ್ಥನೆಯಿಂದ ಕೂಡಿದ್ವಿ, ನಾವು ಪ್ರಾರ್ಥನೆಯಲ್ಲಿ ತೊಡಗಿದ್ವಿ. ಅದು ದೇವರು ಎಲ್ಲೂ ಕೂಡ ನಮ್ಮನ್ನು ಅವಮಾನಪಡಿಸಿಲ್ಲ. ಆತನ ಚಿತ್ತದ ಪ್ರಕಾರ ನಮ್ಮನ್ನೆಲ್ಲನೂ ಕೂಡ ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನು ಬರಬೇಕಾಗಿರೋರು ಬರ್ತಾ ಇರ್ತಾರೆ, ನಾವು ಅವ್ರಿಗೆಲ್ಲರಿಗೂ ಕೂಡ ನಾವು ಸ್ವಾಗತ ಹೇಳ್ತಾ ಇರೋಣ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಆಗಿರುವಂಥ ಸ್ಥಳದಲ್ಲಿ ನಾವು ವಾಕ್ಯದ ಭಾಗಕ್ಕೆ ಹೋಗೋರಾಗಿರೋಣ. ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ, ಇದೇ ಮೊದಲ ಸಾರಿ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಅಂತ ಯಾರಾದರೂ ಇದುವುದಾದರೆ ನಮ್ಮ ಮಧ್ಯದಲ್ಲಿ ಎದ್ದು ನಿಂತ್ಕೊಳ್ಬೇಕಂತ ಕೇಳಿಕೊಳ್ಳುತ್ತೇನೆ. ನಿಮ್ಮನ್ನೆಲ್ಲರನ್ನೂ ಕೂಡ ಕಾದೋಶ್ ಮಿನಿಸ್ಟ್ರಿಯ ಪರವಾಗಿ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತ ಮಾಡ್ಬೋದು. ನಾನು ಇದೇ ಮೊದಲನೇ ಸಾರಿ ಈ ಸಭೆಗೆ ಬಂದಿರೋದು, ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು ಅಂತ ಆಗಿರೋದಾದರೆ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕಂತ ಕೇಳಿಕೊಳ್ತೀನಿ. ನಮ್ಮ ಮಧ್ಯದಲ್ಲಿ ಕೆಲವರು ಇದ್ದಾರೆ, ಆದರೆ ಎದ್ದೊಳೋದಕ್ಕೆ ಮುಜುಗರ ಪಡ್ತಾ ಇದ್ದಾರೆ. ಪರವಾಗಿಲ್ಲ, ಓಕೆ. ನಾವೆಲ್ಲರೂ ಕೂಡ ಕರಗಳನ್ನು ತಟ್ಟುತ್ತಾ ಅವ್ರನ್ನೆಲ್ಲರೂ ಕೂಡ ಸ್ವಾಗತ ಮಾಡೋರಾಗಿರೋಣ. ನಮ್ಮ ಮಧ್ಯದಲ್ಲಿ ಹೊಸದಾಗಿ ಬಂದಿರೋರು ಇದ್ದಾರೆ, ಅವರಿಗೆ ಕಾಣಿಸೋದಿಲ್ಲ, ಆದರೂ ಕೂಡ ಅವರಿಗೆ ದೇವ್ರ ಸುವಾರ್ತೆ ಗೊತ್ತಿಲ್ಲ. ಅದು ದೇವರ ಕೃಪೆಯಿಂದ ಅವ್ರನ್ನ ಈ ದಿನ ದೇವ್ರು ಕರ್ಕೊಂಬಂದಿದ್ದಾರೆ. ಅವರ ಜೀವಿತದಲ್ಲಿ ಈ ದಿನ ಒಂದು ಒಳ್ಳೆ ದಿನವಾಗಿರುತ್ತದೆ. ಈ ದಿನ ಮೊದಲುಗೊಂಡು ಇನ್ನು ಮೇಲಿಂದ ಅವರು ಅಲ್ಲ, ಅವರೊಟ್ಟಿಗೆ ದೇವರಿದ್ದು ಅವ್ರನ್ನ ನಡೆಸುವವರಾಗಿರುತ್ತಾರೆ. ಅವ್ರನ್ನೂ ಕೂಡ ನಾನು ಸ್ವಾಗತ ಮಾಡುತ್ತೇನೆ. ದೇವರು ತಾನೇ ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ನೀವೆಲ್ಲರೂ ಬಂದು ಪಾಲ್ಗಾರಾಗಿದ್ದಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯದ ಭಾಗಕ್ಕೆ ಹೋಗೋರಾಗಿರೋಣ. ವಾಕ್ಯದ ಭಾಗ ತೆಗೆದುಕೊಳ್ಳೋದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿರುವಂಥ ಸುನೀಲ್ ಪಾಸ್ಟರ್ ಅವರಿದ್ದಾರೆ. ಅವರು ಬಂದು ವಾಕ್ಯವನ್ನು ತೆಗೆದುಕೊಳ್ಳೋರಾಗಿರುತ್ತಾರೆ. ಕೊಡೋದಕ್ಕೆ ನಮ್ಮ ಮಧ್ಯದಲ್ಲಿರುವಂಥ ಸುನೀಲ್ ಪಾಸ್ಟರ್ ಅವರಾಗಿದ್ದಾರೆ. ಅವರು ಈ ಸಭೆ ಕಾದೋಶ್ ಮಿನಿಸ್ಟ್ರಿಯ ಸಭೆಯ ಬೋಧಕರಾಗಿದ್ದಾರೆ. ನಾವೆಲ್ಲರೂ ಕೂಡ ಕರಗಳನ್ನು ತಟ್ಟುತ್ತಾ ಅವ್ರನ್ನ ಸ್ವಾಗತ ಮಾಡೋಣ. ಎಲ್ಲರೂ ಜೋರಾಗಿ ಕರಗಳನ್ನು ತಟ್ಟಬೇಕು. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಇವತ್ತೇನೇಳಿ ಪ್ರತ್ಯೇಕವಾಗಿ ಕ್ರಿಸ್ತನು ನಮಗಾಗಿ ಜನಿಸಿದ್ದಾರೆ. ಹಲ್ಲೆಲೂಯಾ. ನಾವು ಕ್ರಿಸ್ಮಸ್ ಅಂತ ಯಾವ ಥರ ಆಚರಣೆ ಮಾಡೋದಲ್ಲಿ, ಕ್ರಿಸ್ಮಸ್ಸು ನಾವು ಯಾವ ಥರ ಆಚರಣೆ ಮಾಡೋದು?
ಹೇಳಿ, ಯಾರಿಗೂ ಗೊತ್ತಿಲ್ವಾ? ಏನು ಬಿರಿಯಾನಿ ಮಾಡಿಕೊಂಡು ಮನೆಯಲ್ಲಿ ಪಾರ್ಟಿ ಮಾಡಿಕೊಂಡು ತಿನ್ನೋದೇನಾ? ಯಾವ ಥರ ಆಚರಣೆ ಮಾಡೋದು ನಾವು ಕ್ರಿಸ್ಮಸ್ಸು? ಹಾಂ ಹಾಂ, ಯೇಸು ಹುಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಈ ಲೋಕಕ್ಕೆ ತೋರಲ್ಪಡಬೇಕು. ಅದು ಕ್ರಿಸ್ಮಸ್ ಅಂತ ಆಗಿದೆ. ಹಾಲೆಲೂಯ ಸ್ತೋತ್ರ. ಅಂದರೆ ನಾವೇ ಇದು ಮಾಡಿಕೊಂಡು ಮನೆಗೆ ಬಿರಿಯಾನಿ ಮಾಡಿಕೊಂಡು ನಾವೇ ಇದು ಮಾಡಿಕೊಂಡು ನಾವೇ ತಿನ್ನೋದಲ್ಲ. ಕ್ರಿಸ್ಮಸ್ ಅಂದರೆ ಮತ್ತೊಬ್ಬರ ಶುಭವಾರ್ತೆಗೆ ಯೇಸು ಏನಕ್ಕಾಗಿ ಹುಟ್ಟಿದ್ದು, ಯೇಸು ಏನಕ್ಕಾಗಿ ಆ ಥರ ಮನುಷ್ಯನ ರೂಪನ ತಾಳಿ ಭೂಲೋಕಕ್ಕೆ ಬಂದಿದ್ದು ಅಂತ ನಾವು ಮತ್ತೊಬ್ಬರಿಗೆ ತಿಳಿಯಲ್ಪಡಬೇಕಾದ ಕ್ರಿಸ್ಮಸ್ ಆಗಿದೆ. ಅದು ನಿಜವಾದ ಕ್ರಿಸ್ಮಸ್ ಆಗಿದೆ. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರು ನನ್ನ ಸಂಗಡ ಮಾತಾಡಿದ್ದು ಇಮಾನುವೇಲ್. ಹಾಲೆಲೂಯ ಸ್ತೋತ್ರ. ಇಮಾನುವೇಲ್ ಅಂದರೆ ಅರ್ಥ ದೇವರು ನಮ್ಮ ಸಂಗಡ ಇದ್ದಾರೆ. ಹಾಲೆಲೂಯ. ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಆತನ ಕರ್ತಾದಿ ಕರ್ತನು, ರಾಜಾದಿ ರಾಜನು, ಆತನು ನಮ್ಮ ಸಂಗಡ ಯಾವ ಥರ ವಾಸ ಮಾಡ್ತಾರೆ. ಹಾಲೆಲೂಯ. ಅಂದರೆ ಈ ಲೋಕದಲ್ಲಿ ನೋಡಬೇಕಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ, ಒಬ್ಬರು ನೀತಿವಂತರಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರೂ ಹಾಲೆಲೂಯ ಸ್ತೋತ್ರ ಅವರವರ ಕಾರ್ಯದಲ್ಲಿ, ಅವರವರ ಮಾಡಿದ ಕರ್ಮದಲ್ಲಿ, ಅವರವರು ಮಾಡಿದ ಇದರಲ್ಲಿ ಜೀವಿಸ್ತಾ ಇದ್ದಾರೆ. ಹಂಗೆ ಇರಬೇಕಾದಾಗ ದೇವರು ಹಾಲೆಲೂಯ ಸ್ತೋತ್ರ ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಂದೇ ಮಗನು ನಮಗಾಗಿ ಹಾಲೆಲೂಯ ಸ್ತೋತ್ರ ಕೊಟ್ಟಳು. ಹಾಲೆಲೂಯ ಸ್ತೋತ್ರ. ಯೋನ ಬರೆದ ಸುವಾರ್ತೆಯಲ್ಲಿ 3:14 ವಾಕ್ಯ ಓದಿ. ಯಾರಾದರೂ ಬೇಗ ಓದಿ. ಯೋನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16. ಮೈಕ್ ತಗೋ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡಬೇಕೆಂದು ಆತನನ್ನು ಕೊಟ್ಟನು. ಹಾಲೆಲೂಯ. ನೋಡಿ, ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸ್ತಾರೆ. ಈ ಲೋಕನ ನಾಶ ಆಗಬಾರ್ದಂತ ತನ್ನ ಒಬ್ಬನೇ ಮಗನು ನಮಗೋಸ್ಕರ ಹಾಲೆಲೂಯ ಸ್ತೋತ್ರ ಕೊಟ್ಟಲ್ಪಟ್ರು. ಅಂದರೆ ಯೇಸು ಈ ಭೂಲೋಕಕ್ಕೆ ಏನಕ್ಕೆ ಇಳಿದು ಬಂದಿದ್ದಂದರೆ, ಯೇಸು ತನ್ನ ಮನುಷ್ಯನ ರೂಪ ಏನಕ್ಕೆ ತಾಳಿದಂದರೆ, ನೀತಿವಂತರು ಯಾರೂ ಇಲ್ಲ, ಎಲ್ಲರೂ ಪಾಪಿಗಳೇ. ನಾವೆಲ್ಲರೂ ಪಾಪಿಗಳೇ, ನಾವೆಲ್ಲರೂ ಅಪರಾಧ ಮಾಡಿದವ್ರೆ, ನಾವೆಲ್ಲರೂ ದ್ರೋಹ ಮಾಡಿದವ್ರೆ, ನಾವೆಲ್ಲರೂ ಒಂದಲ್ಲ ಒಂದು ಕಾರ್ಯದಲ್ಲಿ ಏನೋ ಒಂದು ಕಾರ್ಯಗಳು ನಾವು ಮಾಡಿ ತಪ್ಪಗಸ್ತರಾಗಿರ್ತೀವಿ. ಹಿಂಗೆ ಇರಬೇಕಾದಾಗ ಯೇಸು ಆತನ ರಾಜಾದಿ ರಾಜನು, ದೇವ ಕುಮಾರನು, ಕರ್ತಾದಿ ಕರ್ತನು, ಆತನು ಈ ಭೂಲೋಕಕ್ಕೆ ಇಳಿದು ಬಂದು ಹಾಲೆಲೂಯ ಸ್ತೋತ್ರ ಮನುಷ್ಯನ ರೂಪ ತಾಳಿ ಆತನು 33 ವರ್ಷ ನಮಗಾಗಿ ಭೂಲೋಕದಲ್ಲಿ ಜೀವಿಸಿದನು. ಜೀವನ ಅಂದರೆ ಏನಂದರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಶೋಧನೆ ಬರುತ್ತೆ, ಒಂದಲ್ಲ ಒಂದು ಕಾರ್ಯಗಳು ಬರುತ್ತೆ, ಒಂದಲ್ಲ ಒಂದು ಏನೋ ಒಂದು ಕಾರ್ಯ ಬರುತ್ತೆ. ಆದರೆ ಯೇಸು ಇವನ್ನೆಲ್ಲ ಜಯಿಸಿದನು. ಆತನ ಮನುಷ್ಯ ರೂಪ ಏನಕ್ಕೆ ತಾಳಿದು ಅಂದರೆ, ನಾವು ಹಾಲೆಲೂಯ ಸ್ತೋತ್ರ ಮನುಷ್ಯ ರೂಪ ತಾಳಿ ನಾವು ಎಲ್ಲರೂ ಪಾಪ ಏನಾಯಿತು ಅಂದರೆ, ನೀತಿವಂತನಾಗಿ ನಾವು ಯಾರೂ ಜೀವಿಸಲಿಲ್ಲ, ನಾವೆಲ್ಲರೂ ಪಾಪ ಮಾಡಿದವ್ರೆ, ನಾವೆಲ್ಲರೂ ಅಪರಾಧ ಮಾಡಿದವ್ರೆ. ಆದರೆ ಯೇಸು ಈ ಭೂಲೋಕಕ್ಕೆ ಬಂದು ಆತನು ಒಂದು ಅಪರಾಧ ಮಾಡದೆ ನೀತಿವಂತನಾಗಿ ಜೀವಿಸಿ ನಮಗಾಗಿ ಹಾಲೆಲೂಯ ಸ್ತೋತ್ರ ಪ್ರಾಣ ಕೊಟ್ಟನು. ಹಾಲೆಲೂಯ. ನಮಗಾಗಿ ಪ್ರಾಣ ಕೊಟ್ಟನು. ಇಮ್ಮಾನುವೇಲ್ ಅನ್ನೋದು ದೇವರು ಹಾಲೆಲೂಯ ಸ್ತೋತ್ರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. 3 ಸತಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದ್ದಾರೆ. ಯೆಶಾಯ ಬರೆದ ಪ್ರವಾದಿ ಗ್ರಂಥದಲ್ಲಿ 3 ಸತಿ ಇಮ್ಮಾನುವೇಲ್ ಅಂತ ಹೇಳಲ್ಪಟ್ಟಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ 1 ಸತಿ ಇಮ್ಮಾನುವೇಲ್ ಅಂತ ಹೇಳಲ್ಪಟ್ಟಿದ್ದಾರೆ. ಈ ಇಮ್ಮಾನುವೇಲ್ ಅಂದರೆ ಕಣಿಕೆ ಹಾಲೆಲೂಯ ಸ್ತೋತ್ರ ಗರ್ಭ ತಪ್ಪಿಸ್ತಾರೆ, ಗರ್ಭ ರೂಪಿಸ್ತಾರೆ, ಗರ್ಭ ಉಂಟಾಗುತ್ತೆ. ಆ ಗರ್ಭದಲ್ಲಿ ಈ ಮಗುನು ಹುಟ್ಟು ಬರ್ತಾನೆ ಅಂತ ದೇವರು ಹೇಳಿದ. ಅಂದರೆ ಒಂದು ಮದುವೆ ಆದಮೇಲೆ ಒಂದು ಸ್ತ್ರೀ ಮತ್ತು ಒಂದು ಪುರುಷನು ಸಂಪನ್ನ ಹೊಡೆದಾನೆ ಒಂದು ಮಗು ಜನಿಸೋದು. ಆದರೆ ಯೇಸು ಹುಟ್ಟಿದ್ದು ಹೆಂಗೆ? ಹಾಲೆಲೂಯ ಸ್ತೋತ್ರ. ಆತನು ಹುಟ್ಟಿದ್ದು ಪರಿಶುದ್ಧವಾದ ಕಾರ್ಯದಲ್ಲಿ ಅವನು ಹುಟ್ಟಿದ. ಅಂದರೆ ಪರಿಶುದ್ಧಾತ್ಮನು ಇಳಿದು ಬಂದು ಪರಿಶುದ್ಧಾತ್ಮನ ಕ್ರಿಯೆ ಮಾಡಿ ಅಂದರೆ ಪುರುಷನ ಸಂಕಂತನ ಇಲ್ಲದೆ ಮೇರಿ ಗರ್ಭ ಚಲಿಸಿದ್ರು. ಹಾಲೆಲೂಯ ಸ್ತೋತ್ರ. ಅದನ್ನೇ ಇಮ್ಮಾನುವೇಲ್ ಅಂತ ಹೇಳೋದು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಪ್ರತಿಯೊಬ್ಬರು ಜೀವಿತದಲ್ಲಿ ಏನೋ ಒಂದು ಕಾರ್ಯ ಮಾಡಿರ್ತಾರೆ, ಏನೋ ಒಂದು ಇದು ಮಾಡಿರ್ತೀರ. ನಾವು ಹಾಲೆಲೂಯ ಸ್ತೋತ್ರ ನೀತಿವಂತರಾಗಿ ಜೀವಿಸ್ಬೇಕು ಅನ್ಕೊಂತೀರಿ, ನಾವು ಯಾವುದು ತಪ್ಪು ಮಾಡ್ತಾ ಜೀವಿಸ್ಬೇಕು ಅನ್ಕೊಂತೀರಿ. ಆದರೆ ನಮ್ಮ ಕೈನಲ್ಲಿ ಆಗಲ್ಲ, ಆ ಜೀವಿಸನೆ ಮಾಡೋಕ್ಕೆ ಆಗೋದೇ ಇಲ್ಲ. ನಾವು ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಏನೋ ಒಂದು ಅಡ್ಡ ಬರುತ್ತೆ, ಏನೋ ಒಂದು ಇದು ಕಾರ್ಯ ಬರುತ್ತೆ. ಆದರೆ ಯೇಸುನ ಹಾಲೆಲೂಯ ಸ್ತೋತ್ರ ನಮ್ಮ ಜೀವಿತದಲ್ಲಿ ರಕ್ಷಕನು ಅಂತ ಯಾವಾಗ ನಾವು ಬಾಯಿನಲ್ಲಿ ಅರಿಕೆ ಮಾಡಿ ಯೇಸು ಅಂತ ನಾವು ಹಾಲೆಲೂಯ ಸ್ತೋತ್ರ ಹೇಳ್ತಿರೋ, ಆವಾಗ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ನಡೆಯುತ್ತೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಲ್ಪಡುತ್ತೆ.
ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವನು. ಆಮೇಲೆ ಹಾಲೆಲೂಯ. ನೋಡಿರಿ, ನಾವು ಭೈರತಿಯಲ್ಲಿ ನಮ್ಮ ಕ್ರಿಸ್ಮಸ್ ಪ್ರಾರ್ಥನೆ ಆರಾಧನೆ ಮುಗಿಸಿ ಇವಾಗ ತಿರುಗಿ ನಾವು ಯಲಹಂಕ ಅಟ್ರು ಲೇಔಟ್ಗೆ 1 ಗಂಟೆಗೆ ಅಲ್ಲಿ ನಾವು ಮತ್ತೊಬ್ಬರು ನಮ್ಮ ವಿಶ್ವಾಸಿ ಪ್ರಾರ್ಥನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಲ್ಲಿ ಹೋಗಬೇಕಾಗಿದೆ. ನಮ್ಮ ಅಳಿಯ ವಿಜಯವಾಡದವರು ಆಂಧ್ರ, ಅವರು ಫುಲ್ಲು ಮಂತು ಪ್ರತಿಯೊಂದು ಮನೆಯಲ್ಲಿ ಹೇಗೆ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ರೋಡ್ಗೆ ಶಾಮಿಯಾನ ಹಾಕಿ ಊರೆಲ್ಲ ಕರೆದು ನಾವು ಹೇಗೆ ಇಲ್ಲಿ ಗ್ರ್ಯಾಂಡಾಗಿ ಯಾರೋ ಮಾಡಿದ್ರು ಅಂತ ನೆನೆಸ್ತೇವಲ್ಲ, ಎಲ್ಲ ಮನೆಗಳಲ್ಲಿ ಅವರು ಆ ರೀತಿ ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಆದರೆ ನಾವು ಇಲ್ಲಿ 4 ಗೋಡೆಗಳ ಒಳಗಡೆ ಮಾಡ್ತಾ ಇರ್ತೀವಿ, ಪರವಾಗಿಲ್ಲ. ಆದರೂ ಕೂಡ ಎಲ್ಲಿ ಮಾಡಿದರೂ ಕೂಡ ದೇವರು ಹುಟ್ಟಿದ್ದು ನಮಗೋಸ್ಕರ, ಜೀವಿಸಲಿಕ್ಕಲ್ಲ, ನಮ್ಮ ಪಾಪಗಳಿಗೋಸ್ಕರ. ಪಾಪದ ಸಂಬಳ ಮರಣ. ಆ ಮರಣಕ್ಕೆ ಬಲಿ ಕೊಟ್ಟಾಗಲೇ ನಮಗೆ ರಕ್ಷಣೆ ಆಗೋದು. ಆ ಉದ್ದೇಶದಿಂದಲೇ ಯೇಸು ಸ್ವಾಮಿ ಬಂದದ್ದು. ಅದಕ್ಕಾಗಿ ಜನರಿಗೆ ಒಂದೇ ಒಂದು ಗೊತ್ತು, ಈ ಲೋಕಕ್ಕೆ ಒಂದು ಮಗು ಹುಟ್ಟಿದ್ದಾನೆ, ಅವರು ದೇವರು ಅಂತೆ ಕಂತೆಗಳು ಮಾತ್ರ ಗೊತ್ತಿದೆ. ಆದರೂ ಅದಕ್ಕೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಗೌರ್ಮೆಂಟ್ ರಜಾ ಕೊಟ್ಟಿದೆ, ಎಲ್ಲ ಜನರಿಗೂ ಒಂದು ರಜೆ ಇದೆ, ಎಲ್ಲ ಜನರಿಗೆ ಅವ್ರ ದೇವರು ಅಂತ ಗೊತ್ತಿದೆ. ಅಷ್ಟೇ ಅವ್ರಿಗೋಸ್ಕರ ಕ್ರಿಶ್ಚಿಯನ್ ದೇವರು ಅವ್ರಿಗೋಸ್ಕರ ಹುಟ್ಟಿದ ಅನ್ನೋದು ಮಾತ್ರ ಗೊತ್ತಿದೆ. ಆದರೆ ಒಂದು ಗೊತ್ತಿಲ್ಲ, ಅವರಿಗೆ ಪಾಪದ ಸಂಬಳ ಮರಣ. ಆತನು ಪಾಪದಿಂದ ಬಿಡುಗಡೆ ಕೊಡುವಾತನು, ಪಾಪಿಗೆ ರಕ್ಷಣೆ ಕೊಡುವಾತನು, ಆತನು ರಕ್ಷಣಾ ಕರ್ತನ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಇದನ್ನು ನಾವು ಎಲ್ಲರಿಗೂ ಸಾರಿ ಹೇಳಬೇಕಾಗಿದೆ, ಸಾಕ್ಷಿಗಳಾಗಿ ನಿಲ್ಲಬೇಕಾಗಿದೆ. ಆದ್ದರಿಂದ ನಮ್ಮ ಕುಟುಂಬಗಳಲ್ಲಿ ನಾವು ಎಲ್ಲರೂ ರಕ್ಷಣೆಯನ್ನು ನಾವು ಹೊಂದಲೇಬೇಕು. ಯೌವನಸ್ಥರಾಗಲಿ, ಮಕ್ಕಳಾಗಲಿ, ಮುದುಕರಾಗಲಿ, ದೊಡ್ಡವರಾಗಲಿ, ಎಲ್ಲರೂ ಆ ರಕ್ಷಣೆ ಸಾರಿ ಹೇಳಬೇಕಾಗಿದೆ. ಅದನ್ನು ನಾವು ನಾವೇ ನಮ್ಮಷ್ಟಾಗಿ ತಿಳ್ಕೊಂಡು ಇರುವಂಥದ್ದು ಇದು ಹಬ್ಬ ಅಲ್ಲ. ಇದಕ್ಕೆ ಪಾಸ್ಟರ್ ಹೇಳಿದ್ರು, ಎಲ್ಲರೂ ಏನು ಮಾಡ್ತಾರೆ, ಹಬ್ಬ ಮಾಡ್ತಾರೆ, ತಿಂತಾರೆ, ಉಣ್ತಾರೆ, ಅವ್ರಿಗಿದೆ ಅದು. ಅದೇ ಇದರಿಂದ ನಾವು ಕೂಡ ಬಂದಿದ್ದು. ಯಾರೋ ಒಬ್ಬರು ಕಡ್ಡಿ ಹಚ್ಚಿದ್ರು, ಕರ್ಪೂರ ಸುಟ್ಟರು, ಬಾರಿಸಿದ್ರು, ಡನ ನಾವು ಓಡಿ ಹೋಗಿ ಜೊತೆಯಾಗಿ ನಾವು ಊಟ ಮಾಡ್ತಿದ್ವಿ. ಈ ಪೂಜೆ ಮುಗೀತು ಬಂದರು ಊಟ ಮಾಡೋಣ ಅಂತ ಅದ್ರ ಮನೇಲಿ ಆಟ ಆಡ್ತಿದ್ವಿ. ಆದರೆ ಇವತ್ತು ದೇವರು ನಾವು ಹೇಳಿದ ಪ್ರಕಾರ ಒಬ್ಬರು ನಾಶವಾಗದೆ ಎಲ್ಲರೂ ಏನಾಗಬೇಕಂತೆ, ನಿತ್ಯ ಜೀವ ಪಡೆಯಬೇಕಂತ ಆತನ ಉದ್ದೇಶ. ಅದಕ್ಕಾಗಿ ಇಲ್ಲಿ ಸಂಪಿಗೇನಹಳ್ಳಿಯಲ್ಲಿ ಈ ಸಭೆ ಸ್ಥಾಪಲ್ಪಟ್ಟಿದೆ. ದೇವರ ಸೇವಕರು ನಿಮಗಾಗಿ ಎಲ್ಲರೂ ಆರಿಸಲ್ಪಟ್ಟು ಅವರು ಸೇವೆಗಾಗಿ ಸಮರ್ಪಿಸಿ ಬಂದು ಇಲ್ಲಿ ಸೇವೆ ಮಾಡ್ತಾರೆ ಅಂದರೆ ಭಾಳ ಸಂತೋಷ. ಅದಕ್ಕಾಗಿ ನಾವು ಅಷ್ಟು 2 ಸರ್ವಿಸ್ ಇದ್ದರೂ ಕೂಡ ಬರುವಾರನೂ ನಮಗೆ ಹಾಗೇ ಇದೆ. ಪ್ರಾರ್ಥನೆ ಮುಗಿದ ಮೇಲೆ ಮತ್ತೊಂದಿದೆ, ಮತ್ತೊಂದು ಈ ಬುಧವಾರ ಕೂಡ ಇದು ಮುಗಿದ ಮೇಲೆ ಮತ್ತೊಂದು ನಮ್ಮ ವಿಶ್ವಾಸಿ ಮನೆಯಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭಗಳು ನಾವು ಭಾಳ ಇದರಲ್ಲಿ ಬಿಜಿಯಲ್ಲಿ ಇದ್ದೀವಿ. ಆದಾಗಲೂ ಕೂಡ ನಾವು ದೇವರ ಸೇವಕರನ್ನು ಒಂದು ಕರೆದಿದ್ದಕ್ಕೆ ಅವರ ಪ್ರೀತಿಯಿಂದ ಜಸ್ಟ್ ಹಲೋ ಹೇಳಿ ನಿಮಗೂ ಒಂದು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳಿ ಹೋಗೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಅದಕ್ಕಾಗಿ ಇಲ್ಲಿ ಬಂದ್ವಿ. ಅದನ್ನು ನಾವು ಹಿಂದೆಯೇ ಕೂತ್ಕೋಬೇಕಾಗಿತ್ತು, ನಾವು ಮತ್ತೆ ಮುಂದೆ ಕುಳಿಸಿದ್ದಾರೆ, ಹೋಗುವಾಗ ಡಿಸ್ಟರ್ಬ್ ಆಗಬಾರ್ದಂತ. ಅದನ್ನು ದೇವ್ರ ಮಕ್ಕಳೇ ಇದನ್ನು ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾನು ಗ್ರೌಂಡ್ನಲ್ಲಿ ಸೇಂಟ್ ಮೇರಿ ಸ್ಕೂಲ್ ಗ್ರೌಂಡ್ ಕೇಳಿದೆ ನಾನು. ಯಾಕೆ ಅಂತ ಹೇಳಿದರೆ, ಇವಾಗ ನೋಡಿ ಇಲ್ಲಿ ಬಾಗಿಲ ಮುಚ್ಚಿ ಸೌಂಡ್ ಕೇಳೋದು ಹಾಗೆ ಮಾಡ್ತೀವಿ. ನಾವು MLA MP ಗಳನ್ನ ಕರೆದು ಅವ್ರ ಕಡೆಯಿಂದನೇ ಉದ್ಘಾಟನೆ ಮಾಡೋ ಥರ ಮಾಡಿ, ಅವ್ರು ಬರೋ ಥರ ಮಾಡಿ, ಎಲ್ಲ ಮಲಗಿದವರು, ಕಾಯಿಲೆಯಲ್ಲಿ ಇದ್ದವರು, ಕಷ್ಟದಲ್ಲಿದ್ದವರು, ಹೋಗೋರು ಬರೋರು ಈ ಸ್ವಾರ್ತೆ ಸಾರಲ್ಪಡಬೇಕು, ಅವ್ರು ಕೇಳಲ್ಪಡಬೇಕು, ಅವ್ರ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ದೇವ್ರ ವಚನ ಆದಾಗಿದೆ, ಸಾರದೇ ಇದ್ದರೆ ಸಾರವನ್ನು ಕಳಿಸದೇ ಇದ್ದರೆ ಕೇಳೋರಿದ್ದರೆ ಸಾರೋದು ಇಲ್ಲದಿದ್ದರೆ ಏನು ಪ್ರಯೋಜನ. ಅದಕ್ಕಾಗಿ ನಮ್ಮ ಭಾರತ ದೇಶ ಇವತ್ತು ರಕ್ಷಣೆ ಹೊಂದದೇ ಇರೋದಕ್ಕೆ ಇದೊಂದು ಕಾರಣ ಆಗಿದೆ. ಅದಕ್ಕಾಗಿ ನಾವು ಈ ಅವಕಾಶ, ಅದಕ್ಕೆ ನಾನು ಹೇಳ್ತೀನಿ ಎಲ್ಲ ಸೇವಕರಿಗೂ, ಚೇಂಜ್ ದ ಮೆಥಡ್ ನಾಟ್ ದ ಮೆಸೇಜ್. ಯಾವತ್ತೇ ಹುಟ್ಟಿದಾನಾ, ಯಾವುದೋ ಒಂದು ಹುಟ್ಟಿದವ್ರದ್ದು ಲೀಸ್ಟ್ನಲ್ಲಿ ಹಾಕಿ ವಾಟ್ಸಾಪ್ನಲ್ಲಿ ಕಳಿಸ್ತಾರೆ, ಕ್ರಿಸ್ಮಸ್ ಆಚರಣೆ ಮಾಡಬೇಡ್ರಿ, ಅವತ್ತು ಹುಟ್ಟಿದಾನ ಏನು ಅಂತ.
ಅಪ್ಪ ನೀನು ಹುಟ್ಟು ದೇವರು ನಂಬುವುದಾದರೆ, ಅವನು ಹುಟ್ಟು ನಂಬುವುದಾದರೆ ಆ ದಿನ ದೇವ್ರು ಕೊಟ್ಟಿದ್ದ ಅವಕಾಶ. ಇವಾಗ ನನ್ನ ಮಿಸ್ಸಸ್ ತಂಗಿ ಅವರು ಸೌದಿಯಲ್ಲಿ ಇರ್ತಾಳೆ, ಅಲ್ಲಿ ಮುಸ್ಲಿಮ್ಸ್ ಕಂಟ್ರಿಯಲ್ಲಿ ಶುಕ್ರವಾರ ಇದು ಮಾಡ್ತಾರೆ, ಹಾಲಿಡೇ ಕೊಡ್ತಾರೆ. ಅಲ್ಲಿ ಶುಕ್ರವಾರ ಆರಾಧನೆ ಮಾಡ್ತಾರೆ ಅವರು. ಯಾವ ದಿವಸ ಆದರೆ ಏನು, ದೇವ್ರು ಮಾಡಿದಂಥ ದಿವಸ, ದೇವ್ರು ಮಾಡಿದಂಥ ಅವಕಾಶ, ದೇವ್ರು ಮಾಡಿದಂಥ ಒಂದು ದಿವಸ ದೇವರು ಹುಟ್ಟಿದ್ದಾನೆ. ಆತನು ಮಾಡಿದ ಎಲ್ಲ ಕಾರ್ಯಗಳು ಬರೆಯಲ್ಪಟ್ಟರೆ ಇಡೀ ನಮ್ಮ ಲೋಕನೇ ಹಿಡಿಸೋದಿಲ್ಲ ಅಂತೆ. ಅದಕ್ಕಾಗಿ ಇದರಲ್ಲಿ ಏನಿದೆ, ಅದರಲ್ಲಿ ಏನಿದೆ, ಅದು ಇದಿದೆ, ಮೊಸರಿನಲ್ಲಿ ಕಲ್ಲನ್ನು ಹುಡ್ಕೋದು ನಾವು ಯಾಕೆ? ಅದನ್ನು ಮೊದಲು ನಾವು ಸಾಕ್ಷಿಯಾಗಿರಬೇಕು, ಸಾರೋರಾಗಿರಬೇಕು. ನಮ್ಮ ಉದ್ದೇಶ ಏನು? ಕತ್ತಲೆಯಲ್ಲಿ ಇರುವ ಜನರಿಗೆ ನಾವು ಬೆಳಕಾಗಿರ್ಬೇಕಂತ ದೇವರು ಅದನ್ನು ಅವಕಾಶ ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ಯಾರ ಮನೆಗಾದರೂ ಹೋಗ್ರಿ, ಯಾವ ಲೀಡರ್ ಮನೆಗಾದರೂ ಹೋಗ್ರಿ, ವೈರಿಗಳ ಮನೆಗಾದರೂ ಹೋಗ್ರಿ, ಕ್ರೈಸ್ತದನ್ನು ವಿರೋಧಿ ಆದರೂ ಮನೆಗಾದರೂ ಹೋಗ್ರಿ, ತಟ್ಟಿರಿ, ಬಾ ನಾವು ನಿಮಗೋಸ್ಕರ ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಯೇಸು ಸ್ವಾಮಿ ಬಂದಿದ್ದು ನಮಗೋಸ್ಕರ ಅಲ್ಲ, ಕ್ರೈಸ್ತರಿಗೋಸ್ಕರ ಅಲ್ಲ, ಅದು ನಿನಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ರಕ್ಷಕನಾಗಿ ಬಂದಿದ್ದಾನೆ. ಆತನು ಜಗದ್ಗುರು, ಜಗದ್ ರಕ್ಷಕನು. ಅದಕ್ಕಾಗಿ ಆತನು ಬಂದಾತನು. ಇನ್ನು ಮುಂದೆ ಆತನು ಕರುಣೆ ಕೃಪೆ ತೋರಿಸಿದ್ದಾನೆ. ಒಂದು ದಿನ ಈ ಲೋಕ ನ್ಯಾಯಕ್ಕಾಗಿ ಇಡಲ್ಪಟ್ಟಿದೆ, ಅದಕ್ಕಾಗಿ ಆತನು ಬರುವನಾಗಿದ್ದಾನೆ. ಅದಕ್ಕಿಂತ ಮುಂಚೆ ನಾವು ಸಿದ್ಧರಾಗಬೇಕು. ಅದು ಭಯಂಕರವಾದ ದಿನ, ಅದು ನಿತ್ಯ ನರಕ. ಆವಾಗ ನಮಗೆ ಕರುಣೆ ಇಲ್ಲ, ಇವಾಗ ಕರುಣೆ ಇದೆ, ಕೃಪೆ ಇದೆ. ಅದರಿಂದ ನಾವು ರಕ್ಷಣೆ ಹೊಂದಿ ಆ ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆ ಒಂದು ಉದ್ದೇಶ, ಅವಕಾಶ ಸಿಕ್ಕಿದ ಮೇಲೆ ಒಂದೇ ನಿಮಿಷದಲ್ಲಿ ಅವ್ರಿಗೆ ಸಾರಿ ಹೇಳಿ ಬನ್ನಿರಿ. ಎಲ್ಲರ ಇದು ಸ್ವಾರ್ಥ ಸಾರಿದ ಮೇಲೇ, ಎಲ್ಲ ಆದಮೇಲೆ ಯೇಸು ಸ್ವಾಮಿ ಬರೋದು. ಅದಕ್ಕಾಗಿ ನಾವು ಎಲ್ಲರಿಗೋಸ್ಕರ, ಎಲ್ಲ ನಮ್ಮ ಮನೆಯಲ್ಲಿ ರಕ್ಷಣೆ ಹೊಂದಿಲ್ಲ ಅಂತ ನೀವು ಇದು ಮಾಡಬೇಡ್ರಿ. ನನಗೊಂದೇ ಒಂದು ಪ್ರವಾದನೆ ಬಂತು, ನೀನು ನಿನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿಲ್ಲ ಅಂತ. ದೇವರಿಗೆ ಸಮರ್ಪಿಸಿಬಿಟ್ಟೆ. ಇನ್ನೂವರೆಗೂ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ತಂದೆ ನಾವು ಗೋವಾ ಸಿಸ್ಟಮು, ಎಲ್ಲರೂ ಗೋವಾದಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲರೂ ಸೇರಿ ಊಟ ಮಾಡ್ತೀವಲ್ಲ, ಹಾಗೆ ಎಲ್ಲ ಒಂದು ಮಗುದಿಂದ ಹಿಡಿದು 6 ತಿಂಗಳ ಮಗುದಿಂದ ಹಿಡಿದು ಕುಡಿದು ಎಲ್ಲರೂ ಸಂತೋಷ ಪಡ್ತೀವಿ, ಕುಣಿದಾಡ್ತೀವಿ, ನಲ್ದಾಡ್ತೀವಿ. ಆದರೆ ದೇವರನ್ನು ಅರಿತುಕೊಂಡು ದೇವರಿಗೆ ಇದು ದೇವಾಲಯ ಅಂತ ನಾವು ಕೊಡೋರಲ್ಲ. ಆ ರೀತಿ ಹಬ್ಬವನ್ನು ಆಚರಣೆ ಮಾಡಿದವರು. ಆದರೆ ನಾವು ದೇವ್ರನ್ನ ತಿಳ್ಕೊಂಡ ಮೇಲೆ, ನಾನು ಪ್ರಾರ್ಥನೆ ಮಾಡಿದ ಮೇಲೆ ನಮ್ಮ ತಂದೆ ರಕ್ಷಣೆ ಹೊಂದರು, ನಮ್ಮ ತಾಯಿ ರಕ್ಷಣೆ ಹೊಂದರು, ನಮ್ಮ ತಮ್ಮಂದಿರು ರಕ್ಷಣೆ ಹೊಂದಿದ್ದಾರೆ, ತಂಗಿನೂ ರಕ್ಷಣೆ ಹೊಂದಿದ್ದಾರೆ. ನಾವು 7 ಜನ ಅಣ್ಣ ತಮ್ಮರು, ಒಬ್ಬಳೇ ತಂಗಿ ನಮಗೆ. ಅದಕ್ಕಾಗಿ ಇವತ್ತು ನಮ್ಮ ತಂದೆ ತಾಯಿ ಇಲ್ಲಾದರೂ ನಮಗೊಂದು ಸಂತೋಷ, ಅವರು ಪರಲೋಕದಲ್ಲಿ ಇದ್ದಾರೆ ಅಂತ. ಯಾಕೆಂದರೆ ನಾವು ಮಾಡಿದ ಪ್ರಾರ್ಥನೆ, ಬಿತ್ತಿದ ಕಾರ್ಯ, ನೀರಿನ ಮೇಲೆ ಬೀಜವನ್ನು ಚೆಲ್ರಿ, ಅದು ಭಾಳ ದಿವಸಗಳ ಮೇಲೆ ಅದು ಫಲ ಕೊಡುತ್ತೆ ಅಂತ ಹೇಳಲ್ಪಟ್ಟಿದೆ. ಕೈ ದೇವ್ರ ನಾಮಕ್ಕೆ ಸ್ತೋತ್ರ. ಪೌಲ, ನಾನು ಮತ್ತೊಂದು ಹೇಳಲಿಕ್ಕೆ ಬಯಸ್ತೇನೆ ಸೇವಕರಿಗಾಗಿ. ಪೌಲ್ ತಂಗೆ ಆ ಪಾಸ್ಟರ್ ಕೆಲವೊಂದು ಸಲ ಸಾಕ್ಷಿ ಹೇಳ್ತಿದ್ರು, ಅದು ಬರೀ 2 ಜನ 3 ಜನ ಇರ್ತಿದ್ರಂತೆ, ಸಾವಿರಾರು ಜನ ಇರುವಾಗ ಹಾಗೆ ಏನು ಮಾಡ್ತಿದ್ರಂತೆ, ಅವರು ಪ್ರಸಂಗ ಮಾಡ್ತಿದ್ರಂತೆ. ಸುಪ್ರೀಂಟೆಂಡೆಂಟ್ ಬಂದು ಕೇಳಿದ್ರಂತೆ, ಏನು ನೀನು ಖಾಲಿ ಚರ್ಚಿಗೆ ಪ್ರಸಂಗ ಮಾಡ್ತಾ ಇದೆಯಾ ಅಂತ. ಇಲ್ಲ, ಖಾಲಿ ಚರ್ಚಿಗೆ ಮಾಡ್ತಾ ಇಲ್ಲ, ಆ ಖಾಲಿ ಚರ್ಚ್ಗಳ ಮೇಲೆ ದೇವದೂತರು ಬಂದು ಕೂತ್ಕೊಂಡಿದ್ದಾರೆ, ಅದಕ್ಕಾಗಿ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ ಅಂತ. ಆ ನಂಬಿಕೆ, ಆ ವಿಶ್ವಾಸ, ಆ ಒಂದು ದರ್ಶನವನ್ನು ಇಟ್ಕೊಂಡು ಮಾಡುವ ಹಾಗೆ ದೇವರು ಇವತ್ತು ಸಾವಿರ ಅಲ್ಲ, ಎಷ್ಟೋ ಸಾವಿರಗಳ ಜನ ರಕ್ಷಣೆ ಹೊಂದುವ ಹಾಗೆ ಮಾಡಿದ್ದಾನೆ. ಆಮೇಲೆ ನಮ್ಮ ನಂಬಿಕೆ ಯಾವಾಗಲೂ ಬಿದ್ದು ಹೋಗೋದಿಲ್ಲ. ನಮ್ಮ ನಮ್ಮ ಚೇರ್ಗಳ ಮೇಲೆ ಯಾರೂ ಇಲ್ಲ ಅಂತಿಲ್ಲ, ದೇವದೂತರು ಅಲ್ಲಿದ್ದಾರೆ. ಒಂದು ಪಾಪಿ ರಕ್ಷಣೆ ಹೊಂದಿದೆ. ಇವತ್ತು ದೇವರು ತನ್ನ ಲಕ್ಷಾಂತರ ದೇವದೂತರೊಂದಿಗೆ ಆತನು ಸಂತೋಷ ಪಡುವ ದೇವರಾಗಿದ್ದಾನೆ ಅಂತ ನಾನು ಹೇಳ್ತೀನಿ. ಆಮೇಲೆ ಹಲ್ಲೆಲೂಯ. ಅದಕ್ಕಾಗಿ ನಾವು ಚಿಕ್ಕ ಹಿಂಡೆ ಹೆದರಬೇಡ, ಆಮೇಲೆ ಚಿಕ್ಕ ಗೊಂಬೆ ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ನೀವು ಎಲ್ಲಿ ಒಬ್ಬರು ಇಬ್ಬರು 3 ಜನ ಕೂಡಿ ನೀವು ಪ್ರಾರ್ಥನೆ ಮಾಡ್ತಿರೋ, ನನ್ನ ಕರೀತಿರೋ, ನಿಮ್ಮ ಮಧ್ಯದಲ್ಲಿ ನಾನಿದ್ದೇನೆ. ನೀವು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡೋದು ಅಂತ. ಆತನು ಒಳ್ಳೆ ದೇವರು. ಅದಕ್ಕಾಗಿ ದೇವ್ರ ಮಕ್ಕಳಾದ ನಾವು ಎಲ್ಲ ಮರೆತು ಬಿಡೋಣ. ಯಾರು ಅಕ್ಕಕ್ಕೆ ಪಕ್ಕಕ್ಕೆ ಇದ್ದಾರೋ, ಏನು ಡ್ಯಾನ್ಸ್ ಇದು ಮಾಡ್ತಾರೋ, ಆರಾಧನೆ ಮಾಡ್ತಾರೋ, ಹಾಡು ಹೇಳ್ತಾರೋ, ನಮಗೆ ಬೇಡ. ದೇವರನ್ನು ಸ್ತುತಿಸೋಣ, ಕೀರ್ತಿಸೋಣ, ಕೊಂಡಾಡೋಣ, ದೇವರ ಆತ್ಮನ ಹೊಂದ್ಕೊಳ್ಳೋಣ. ನಾನು ಹೀಗೆ ದೇವರ ಆತ್ಮ ಹೊಂದ್ಕೊಂಡಿದ್ದು. ಆರಾಧನೆ ಮಾಡುವಾಗಲೇ ನಮಗೆ ಯಾರು ಮುಟ್ಟಿ ಏನೇನೋ ಆ ಬಲಬಲ ಶಬಲಬಲ ಏನೋ ಹೇಳು ಅವ್ರದ್ದು ಶಬಲ ಬಲ ನಮಗೆ ಬೇಡ. ನನ್ನ ಪರಿಶುದ್ಧ ಆತ್ಮ ನನಗೆ ಮುಟ್ಟುವಿಕೆ ಬೇಕು. ಆತನ ಒಂದು ಆರಾಧನೆ ನಾನು ಮಾಡಬೇಕು ಅಂತ ನಾನೇ ಆರಾಧನೆ ಮಾಡುವಾಗ ದೇವ್ರು ನಾನು ಮುಟ್ಟಿದ, ದೇವ್ರು ನನ್ನ ಸ್ವಸ್ಥ ಮಾಡಿದ, ದೇವ್ರು ನಾನು ಕರೆದ, ದೇವ್ರು ನನ್ನ ಕನ್ನಡ ಸೇವೆ ಕರೆದ. ದೇವರೇ, ನನಗೆ ಭಾಷೆನೇ ಬರೋದಿಲ್ಲಲ್ಲಪ್ಪ, ನಮ್ಮ ಭಾಷೆನೇ ಅಲ್ಲ. ನಾವು ಕೊಂಕಣಿ ಮಾತಾಡ್ತೀವಿ, ಹೊರಗಡೆ ಮರಾಠಿ ಮಾತಾಡ್ತೀವಿ, ಇಲ್ಲ ಹಿಂದಿ ಮಾತಾಡ್ತೀವಿ, ಕನ್ನಡ ಏನೋ ಸ್ವಲ್ಪ ಮಾತಾಡ್ತೀವಿ. ಅದು ಬರದ ಭಾಷೆಗೆ ದೇವರು ಕರೆದ. ಅದಕ್ಕಾಗಿ ನಾನು ಇವತ್ತು ಆತನಿಗೋಸ್ಕರ ನಿಂತಿದ್ದೀನಿ.
ಬರೆದ ಭಾಷೆಯನ್ನೇ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾನು ಯೇಸು ಸ್ವಾಮಿಗೆ ಹೇಳಿದ್ದೆ, ಸ್ವಾಮಿ ಯಾಕೆ ಕೊಟ್ಟಿದ್ದೆಪ್ಪ, ಅಪ್ಪಡಿ ಇಪ್ಪಡಿ ಬರೋಲ್ಲ, ರಾಂಡಿ ಕೂಚಂಡಿ ಬರೋಲ್ಲ, ಈ ಜನರ ಮುಂದೆ ನಾನೇನು ಮಾಡಬೇಕು, ಏನು ಮಾತಾಡಬೇಕು ಅಂತ. ಆದರೆ ದೇವರು ಅವರೇ ನಿನ್ನ ಮಕ್ಕಳು ಅಂತ ಹೇಳಿದ, ಅವರೇ ನಿಮಗೆ ತಂದೆ ತಾಯಿ ಅಕ್ಕ ತಂಗಿ ಅಂತ ಹೇಳಿದ. ಅವ್ರ ಮಧ್ಯದಲ್ಲಿ ಇವತ್ತು ಮಾಡಲಿಕ್ಕೆ, ಸಂತೋಷವಾಗಿ ಸೇವೆ ಮಾಡಲಿಕ್ಕೆ ದೇವರ ಕರುಣೆ ಕೃಪೆ ಅನುಗ್ರಹ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯ ಹಲ್ಲೆಲೂಯ. ಆತನು ಒಳ್ಳೆಯವನು. ಅದಕ್ಕೆ ನನಗೆ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಕೇಳಿದ್ವಿ ಅಷ್ಟೇ. ಮಂಗಳೂರು ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಬೆಂಗಳೂರು ಬಂದ ಮೇಲೆ ಮಂಗಳೂರು ಹುಡುಗಿ ಕೊಟ್ಟ, ಇಲ್ಲಿ ಬಂದ ಮೇಲೆ ನಮ್ಮ ಅಳಿಯ ಆಂಧ್ರದವನು ಕೊಟ್ಟ. ಆಂಧ್ರ ಅದು ವಿಜಯವಾಡ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ. ಆ ರೀತಿ ದೇವರು ಅದ್ಭುತವಾಗಿ ಆತನು ಮಾಡುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ, ಆಶೀರ್ವಾದ ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ಆತನು ಒಳ್ಳೆಯ ದೇವರು. ಅದಕ್ಕಾಗಿ ದೇವರು ನಿಮ್ಮನ್ನು ಎಲ್ಲರನ್ನು ಆಶೀರ್ವಾದ ಮಾಡಲಿ. ನನಗೆ ಮಿಸ್ಸಸ್ ನಮ್ಮ ಮಂಗಳೂರದವರು, ಒಂದು ಹೆಂಡತಿ, 3 ಮಕ್ಕಳಿದ್ದಾರೆ. ಇವರು 2ನೇ ಮಗಳು ಡಿಗ್ರಿ ಮುಗಿಸಿ ಇವಾಗ UPSC ಪ್ರಿಪೇರ್ ಆಗ್ತಾ ಇದ್ದಾಳೆ. ನಮ್ಮ ಮಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೀನಿ. ಮತ್ತು ಸಭೆಗಾಗಿ ನಾನು ಮನೆಯಲ್ಲಿ ಮಾಡಿಕೊಂಡೇ ಬಂದ ಹಾಗೆ ದೇವರು ಸೇವಕರು ಇಲ್ಲಿ ಸಭೆ ಮಾಡ್ತಾರೆ ಅಂತ ನಡೆಸ್ತಾ ಇರುವಾಗ ನಾನು ಹೀಗೆ ದಾಟಿ ಹೋಗ್ತಿದ್ದೆ. ಮೊದಲು ಈ ಕೆರೆ ಮೇಲಿಂದ ಮೊದಲು ನಾನು ಹೋಗ್ತಾ ಇದ್ದೆ. ಇವಾಗ ಅದು ಒಂದೇ ರೋಡ್ ಆಗಿದ್ದರಿಂದ ಅದನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ನಮಗೆ ಯಾವಾಗಲೂ ದಾರಿ ಮಧ್ಯದಲ್ಲಿ ಇರುವಂಥ ಸಂಕೇನಹಳ್ಳಿ. ಅದಕ್ಕಾಗಿ ನಾನು ಓಪನಿಂಗ್ ಬರುವಾಗ ಇದು ಗೊತ್ತೇ ಆಗಲಿಲ್ಲ, ಯಾರೂ ಅಡ್ರೆಸ್ಸೇ ಹೇಳಿಲ್ಲ. ಇಲ್ಲೇ ಕೇಳಿದ್ದೇನೆ ಆಟೋದವನಿಗೆ, ಇಲ್ಲಿ ಚರ್ಚ್ ಅನ್ನೋದು ಯಾವುದೋ ಇಲ್ಲ ಅಂತ ಹೇಳಿದ್ರು ಅವರು. ಆ ಕಡೆ ಇದೆ ನೋಡ್ರಿ, ಆ ಕಡೆ ತೋರಿಸಿದ್ರು. ಏನೂ ಆಗಲಿ ಅಂತ ಹಿಂಗೆ ಹೋಗ್ತಿದ್ವಿ ನಾವು. ಆವಾಗ ಬೋರ್ಡ್ ನೋಡಿ ಮತ್ತು ಇಲ್ಲಿ ಬಂದು ದೇವರು ನಮಗೆ ಮತ್ತೊಂದು ತಿರ್ಗಾ ಒಂದು ವರ್ತಿ ಬಂದು ನಿಮ್ಮನ್ನು ನೋಡುವ ಹಾಗೆ ಈ ಕ್ರಿಸ್ಮಸ್ ಪ್ರೋಗ್ರಾಮು ಚೆನ್ನಾಗಿ ನಡೆಯಲಿ ಅಂತ ನಾನು ಹಾರೈಸ್ತೇನೆ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ನಿಮಗೆಲ್ಲರಿಗೂ ಹೊಸ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯನ್ನು ಹೇಳಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾಯಿದ್ದೆ. ನಿಮ್ಮೆಲ್ಲರನ್ನು ವಿಶ್ ಮಾಡಿ ನಾನು ಹೋಗೋಣ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್ ಜಾನ್ ಮಂಡೀಸ್ಗೆ. ನಿಜವಾಗ್ಲೂ ಅಂಕಲ್ ಅವ್ರು ಹೇಳಿದಂಥ ಒಂದೊಂದು ಮಾತು ಸತ್ಯವಾಗಿತ್ತು. ಆರಂಭದಲ್ಲಿ ನಾವು ಈ ಸಭೆ ಆರಂಭ ಮಾಡುವಾಗ ನಾನು ಎಲ್ಲ ಹೇಳೋಕ್ಕೋಗಲ್ಲ. ಆರಂಭ ಮಾಡುವಾಗ ನನ್ನ ಹಸ್ಬೆಂಡ್ಗೆ ಇಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಈ ಸ್ಥಳ ನಮಗೆ ತೋರಿಸುವಾಗ ಇನ್ನೊಂದೇನೆಂದರೆ, ಈ ಸ್ಥಳದಲ್ಲಿ ಭಯಂಕರ ಸ್ವಾರ್ಥ ಸಾರೋದಕ್ಕೆ ನಮಗೆ ಇಲ್ಲಿ ಸ್ವತಂತ್ರ ಇಲ್ಲ. ಇಲ್ಲಿ ಆರಾಧನೆ ನಡಿಬಾರ್ದು ಅಂತಲೇ ಭಯಂಕರ ಅಕ್ಕಪಕ್ಕ ಎಲ್ಲ ನಮಗೆ ತೊಂದರೆ ಮಾಡಿದ್ರು. ಇಲ್ಲಿ ಒಂದು ಸರಿ ಈ ಸಭೆ ಆರಂಭ ಮಾಡಿದಾಗ ನಾನು ಅನಿಸಿ ಸಿಸ್ಟ್ರಿ ಇಲ್ಲಿ ಸ್ವಾರ್ಥ ಸಾರೋಣ ಅಂತ ಒಂದು ಸ್ಥಳಕ್ಕೆ ಕೆಲವು ಕ್ರೈಸ್ತರು ಇದ್ದಾರೆ ಅಲ್ಲಿ. ಅಂದರೆ ಯೇಸು ಸ್ವಾಮಿ ಬಗ್ಗೆ ಅವ್ರಿಗೆ ನಾಮಧೇಯ ಕ್ರೈಸ್ತರು ಅಷ್ಟೇ. ಸುಮ್ಮನೆ ಚರ್ಚಿಗೆ ಹೋಗ್ತಾರೆ, ಬರ್ತಾರೆ, ಎಲ್ಲ ಥರ ಮಾಡ್ತಾರೆ. ಆದರೂ ಇಲ್ಲಿ ಪಕ್ಕದಲ್ಲೇ ಸಭೆ ಇದೆಲ್ಲ ಕರೆಯೋಣ ಅಂತ ನಾವು ಜಸ್ಟ್ ಹೋಗಿ ನಾವು ಅವ್ರನ್ನ ಇನ್ವೈಟ್ ಮಾಡ್ತಾಯಿದ್ವಿ ಅಷ್ಟೇ. ಬಡತನದಲ್ಲಿರೋ ಮಕ್ಕಳು ಅವ್ರನ್ನ ಇನ್ವೈಟ್ ಮಾಡಿದ್ದಷ್ಟೇ. ಅಲ್ಲಿರೋಂಥ ಯಾರೋ ಒಂದು ವ್ಯಕ್ತಿ, ನೀವೇನು ಮತಾಂತರ ಮಾಡ್ತಾಯಿದ್ದೀರಾ, ನೀವೇನು ಅದು ಇದೆ ಅಂತೇಳಿ ವಿಡಿಯೋ ತೆಗೆಯೋದಕ್ಕೆಲ್ಲ ಪ್ರಾರಂಭ ಮಾಡಿದ್ರು. ಸರಿ, ಅವ್ರ ಹತ್ರ ಜಾಸ್ತಿ ಮಾತಾಡೋದು ಬೇಡ ಅಂತೇಳಿ ಆ ಸ್ಥಳನ ಬಿಟ್ಟು ನಾವು ಆ ಜಾಗದಿಂದ ಹೊರಗಡೆ ಬಂದ್ರಿ. ಈ ಸ್ಥಳದಲ್ಲಿ ಸ್ವಾರ್ಥ ಸಾರೋದಂತೂ ಬಹಳ ಕಷ್ಟ ಇದೆ. ಒಬ್ಬರು ಇಲ್ಲಿ ಆರಾಧನೆ ನಡೆಯೋದೇ ಇಲ್ಲಿರೋ ಅಕ್ಕಪಕ್ಕದಲ್ಲಿರೋರಿಗೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಕಳೆದ ವರ್ಷ ಕ್ರಿಸ್ಮಸಲ್ಲಿ ನೆನೆತಾನೆ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ರಿ. ನಾಳೆ ಕ್ರಿಸ್ಮಸ್ ಅನ್ನುವಾಗ ಸಂಡೇ ಬಂದು ಫುಲ್ಲು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಆರಾಧನೆ ನಡಿಬಾರ್ದು ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಆದರೆ ಇವತ್ತು ದೇವರು ಎಲ್ಲರ ಬಾಯಿನ ಮುಚ್ಚಿ ಶಾಂತ ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಆದರೆ ಮರುಭೂಮಿಯಾದ ಒಂದು ಜಾಗದಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಅಂಕಲ್ ಹೇಳ್ದಂಗೆ ಪಾಲ್ ತಂಗಿ ಅವರು ಯಾವ ರೀತಿ ಆರಂಭ ಸಭೆ ಮಾಡಿದಾಗ ಖಾಲಿ ಚೇರುಗಳ ಮಧ್ಯದಲ್ಲಿ ಅವರು ವಾಕ್ಯ ಹೇಳ್ತಾ ಇದ್ರು, ಇದೇ ವಾಗ್ದಾನ ದೇವರು ನಮಗೆ ಕೊಟ್ಟರು, ಇದೇ ಆಲೋಚನೆ ಕೊಟ್ಟರು. ನೀನು ಹೋಗುವ ಜಾಗದಲ್ಲಿ ಮಗಳೇ ಜನ ತುಂಬಿಕೊಂಡಿರ್ತಾರೆ, ಜನ ಇರ್ತಾರಂತ ನೀವು ಚಿಂತೆ ಮಾಡಬೇಡಿ. ನೀನು ಹೋಗಿ ಅಲ್ಲಿ ಮರುಭೂಮಿಯಾದ ಪ್ರದೇಶದಲ್ಲಿ ನೀನು ಆರಂಭ ಮಾಡೋಂಥ ರೀತಿಯಾಗಿ ಆದರೆ ನಾವು ಆರಂಭ ಮಾಡಿದಾಗ ನಮ್ಮ ಜೊತೆ 4-5 ಜನ ಇದ್ದರು. ಕೆಲವು ಕಾರಣಾಂತರದಿಂದ ಬೇರೆ ಸಭೆಗೆ ಹೋಗೋಣ ನನಗೆ ಕರೆಯೋಕ್ಕೆ ಇಷ್ಟ ಇಲ್ಲ, ಅವ್ರನ್ನ ಬರಬೇಡಿ ಅಂತ ನಾನು ಹೇಳಿದೆ. ಅದು ಮಾತ್ರ ಅಲ್ಲ, ನಮಗೆ ಹೊಸ ಆತ್ಮಗಳು ಬೇಕು, ಹೊಸ ಜನರನ್ನ ದೇವ್ರು ಕೊಡಬೇಕು. ಆದರೆ 4-5-6 ಜನ ದೇವ್ರು ಕೊಟ್ಟಿದ್ದಾರೆ, ನಮಗಿಲ್ಲ ಅಂತಲ್ಲ. ಒಂದಿಬ್ಬರು ಊರಿಗೆ ಹೋಗಿದ್ದಾರೆ, ಅವರು ಮಂಗಳೂರು ಆಗಿರೋದ್ರಿಂದ ವಿನೀತ್ ಬ್ರದರ್ ಅವರೆಲ್ಲ ನಮ್ಮ ಜೊತೆ ಸೇವೆಗೆ ಸಪೋರ್ಟ್ ಆಗಿದ್ದರು. ಲಾಸ್ಟ್ ಟೈಮ್ ಆ್ಯನಿವರ್ಸರಿಗೆಲ್ಲ ಇದ್ದರು. ಅವರು ಮದುವೆ ಇರೋದ್ರಿಂದ ಅನಿವಾರ್ಯತೆ ಅವ್ರು ಹೋಗಲೇಬೇಕನ್ನೋ ಕಾರಣಾಂತರದಿಂದ, ಕಸಿನ್ ಮದುವೆ ಆಗಿರೋದ್ರಿಂದ ಅವ್ರು ಹೋದರು. ಇನ್ನೊಂದು ಇಲ್ಲಿ ಈಗ ಸಡನ್ನಾಗಿ ರೀಸೆಂಟಾಗೆ ಒಂದು ಫ್ಯಾಮಿಲಿ ನಮಗೆ ಸಿಕ್ತು. ಒಂದು ಫ್ಯಾಮಿಲಿಯಲ್ಲೇ ಒಂದು 15 ಜನ ಇದ್ದಾರೆ ಒಂದು ವ್ಯಕ್ತಿ ಮೂಲಕ. ನಾವು ಫುಲ್ಲು ಇಲ್ಲಿ ಏನು ಮಾಡಿದ್ರಿ, ಓಕೆ ಕ್ರಿಸ್ಮಸ್ ತುಂಬ ಚೆನ್ನಾಗಿರುತ್ತೆ, ಸಡಗರವಾಗಿರುತ್ತೆ ಅಂತೇಳಿ ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರಿ ಆ ಮಕ್ಕಳಿಗೆಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಮದುವೆ ಸೆಟ್ ಆಗೋಯ್ತು. ಹೋಗ್ತೀನಿ ಅಂತ ಹೇಳಿದಾಗ ತುಂಬ ದುಃಖ ಆಯಿತು, ಬೇಜಾರಾಯಿತು. ಏನು ದೇವ್ರೆ,
ಕ್ರಿಸ್ಮಸ್ ಈ ರೀತಿ ಇರುತ್ತೆ ಅಂತೆಲ್ಲ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಿ, ಏನೆಲ್ಲ ಪ್ಲ್ಯಾನ್ ಮಾಡಿದ್ರಿ ಅಂತೇಳಿ ತುಂಬ ದುಃಖ ಆಯಿತು. ತುಂಬ ಪ್ರಸವ ವೇದನೆಯಲ್ಲಿ ಹಾದು ಹೋಗ್ತಾ ಇದ್ದೀವಿ ದೇವ್ರೆ. ಒಂದು ದಿನ ಬರ್ತಾರೆ, ಇನ್ನೊಂದು ದಿನ ಬರಲ್ಲ. ಒಂದು ದಿನ ಜನ ಇರ್ತಾರೆ, ಇನ್ನೊಂದು ದಿನ ಜನ ಇರಲ್ಲ. ಈ ದಿನ ಬಂದರು ಇನ್ನೇನು ತುಂಬ್ಕೊಳ್ತು ಸಭೆ ಅನ್ನೋಷ್ಟರಲ್ಲಿ ಫುಲ್ಲು ಖುಷಿಯಾಗಿರ್ತೀರಿ. ಇನ್ನು ಅಷ್ಟೇ ಎಷ್ಟು ಪ್ರೇಯರ್ ಮಾಡ್ತೀವಿ ಅಂದರೆ ಉಪವಾಸ, ಪ್ರಾರ್ಥನೆ, ಆರಾಧನೆ ಪ್ರತಿನಿತ್ಯ ನಾವು ಮಾಡ್ತಾನೆ ಇದ್ದೀವಿ. ಒಂದು ದಿನ ಕೂಡ ಪ್ರೇಯರ್ ಮಾಡದೆ ಇಲ್ಲ ನಾವು. ಎಷ್ಟು ಪ್ರೇಯರ್ ಮಾಡಿದ್ರು ಯಾಕೆ ಇಂಥ ಒಂದು ವೇದನೆ? ದೇವ್ರು ಹೇಳಿದ್ರು ಈ ವೇನಲ್ಲಿ ನೀನು ಹಾದು ಹೋಗಲೇಬೇಕು. ಈ ಒಂದೊಂದು ಆತ್ಮಗಳ ಬೆಲೆ ಏನೆಂಬುದು ನಿನಗೆ ಗೊತ್ತಾಗಬೇಕು. ನೋಡಿ ದೇವ್ರ ವಾಕ್ಯದಲ್ಲಿ ಹೇಳುತ್ತದೆ, ಒಂದು ಪಾಪಿ ಮನ ತಿರುಗೋದಾದರೆ ಇಡೀ ಪರಲೋಕವೇ ಸಂತೋಷ ಪಡುತ್ತಂತೆ. ನಿಜವಾಗ್ಲೂ ನಾನು ನಿನ್ನೆ ಕೂಡ ಹೇಳಿದೆ, ದೇವರೇ ಈ ಅಲಂಕಾರ, ಈ ಡೆಕೋರೇಷನು ಇದು ಯಾವುದು ನನಗೆ ಸಂತೋಷ ತರ್ತಾ ಇಲ್ಲಪ್ಪ, ಇದು ಯಾವುದು ನನಗೆ ಇಷ್ಟ ತರ್ತಾ ಇಲ್ಲ. ಆತ್ಮಗಳಲ್ಲಿ ಬರಬೇಕು, ಜನ ಬಂದು ಅಲ್ಲಿ ಮಾನಸಾಂತರ ಹೊಂದಿ ರಕ್ಷಣೆ ಹೊಂದಬೇಕು. ಇದು ನಾವು ಯಾರು ಪ್ಲ್ಯಾನ್ ಮಾಡಿದ್ದಲ್ಲ. ನಮ್ಮ ಸಭೆಗೆ ಸಪೋರ್ಟ್ ಆಗಿ ಇವತ್ತು ಅವರು ಶಿಲ್ಪಾ ಜೋಶಪ್ ಬ್ರದರ್ ಅವರು ನಾವು ಈ ಸಭೆಗೆ ನಾವು ಮಾಡ್ತೀವಿ ಅಂತೇಳಿ ಅವರು ಸಹಾಯ ಮಾಡಿದ್ದನ್ನು ಮಾಡಿದ್ದು. ನಾವು ಮಾಡಿಲ್ಲ ಇದು ಯಾವುದನ್ನು. ಅವರು ಒಂದು ಪ್ರೀತಿಯಿಂದ ನಮ್ಮ ಸಭೆ ಮೇಲೆ, ನಮ್ಮ ಮೇಲೆ, ಒಂದು ಸೇವಕರ ಮೇಲೆ ಒಂದು ಪ್ರೀತಿ ವಿಶ್ವಾಸದಿಂದ ಜೋಶಪ್ ಬ್ರದರು, ಶಿಲ್ಪಾ ಸಿಸ್ಟರ್ ಅವ್ರು ಬಂದು ನಮಗೆ ಸಪೋರ್ಟ್ ಆಗಿ ಆ ಟೈಮ್ಗೆ ಕರೆಕ್ಟಾಗಿ ಇದೆಲ್ಲ ಮಾಡಿಕೊಟ್ರು. ದೇವ್ರ ವಾಕ್ಯ ಹೇಳ್ತದೆ, ನನ್ನ ಆಲಯವನ್ನು ವೈಭವದಿಂದ ತುಂಬಿಸ್ತೀನಿ ಅಂತೇಳಿ. ಜನ ಇದ್ದರು, ಜನ ಇಲ್ಲ ಅಂದರೂ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಮದಲಿಂಗನ ಬರುವಾಗ ಇವತ್ತು ಅನೇಕರು ಮದುವೆಗೆ ಹೋಗ್ತಾರೆ, ಅಲಂಕಾರ ಮಾಡಿಕೊಂಡು ಯಾವ ರೀತಿ ಮದುವೆಗೆ ಬೇಕಾದ ಎಲ್ಲ ರೀತಿ ಅವರು ಸ್ವಂತ ಹಣನೆಲ್ಲ ಖರ್ಚು ಮಾಡಿ ಅವರು ಡೆಕೋರೇಷನ್ ಮಾಡ್ತಾರೆ. ಆದರೆ ನನ್ನ ಸಭೆ ದೇವರಿದು, ದೇವರ ಆಲಯ ಇದು, ದೇವರ ಸ್ಥಳ. ನಾವು ಯಾರು ನಿಶ್ಚಯ ಮಾಡಿದ್ದಲ್ಲ, ದೇವ್ರು ನಿಶ್ಚಯ ಮಾಡಿದ್ದು. ನನ್ನ ಆಲಯವನ್ನು ವೈಭವದಿಂದ ತುಂಬಿಸ್ತೀನಿ ಅಂತ ದೇವ್ರು ಹೇಳಿದ ಮೇಲೆ ಖಂಡಿತ ಅದನ್ನು ಮಾಡೇ ಮಾಡ್ತಾನೆ. ದೇವರ ಮಕ್ಕಳೇ, ಇದು ಈ ರೀತಿಯಾಗಿ ಆದರೂ ಕೂಡ ನನಗೆ ಇದು ಇರೋದೆಲ್ಲ ನೋಡಿ ನನಗೆ ಯಾವುದು ಸಂತೋಷ ತಂದಿಲ್ಲ. ನಿನ್ನೆ ಕೂಡ ನಾನು ದುಃಖ ಪಟ್ಕೊಂಡು ದೇವ್ರ ಹತ್ರ, ನಾನು ನನ್ನ ಹಸ್ಬೆಂಡು ಹೇಳಿದ್ರಿ, ದೇವರೇ ಇದು ಯಾವುದು ನಮಗೆ ಸಂತೋಷ ಇಲ್ಲಪ್ಪ, ನಮಗೆ ಜನ ಬರೋದೇ ನಮಗೆ ಸಂತೋಷ, ಜನ ಬಂದು ಪಾಪಿ ಮನ ತಿರುಗೋದೆ ನಮಗೆ ಸಂತೋಷ ಅಂತೇಳಿ. ಆದರೆ ಜನವರಿ 1ನೇ ತಾರೀಕು ಅವ್ರು ಬರ್ತಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲೂ ಅವ್ರ ಮದುವೆಗೆ ಹೋಗಿ ಬಳ್ಳಾರಿ ಊರಿಗೆ ಹೋಗಿದ್ದಾರೆ, ಊರಿಗೆ ಹೋಗಿ ಆ ಜನ ಬರ್ತಾರೆ. ಆ ಜನ ಎಲ್ಲೂ ಹಿಂಜಾರಿ ಹೋಗೋದಂತೆ, ದೇವ್ರಿಗೋಸ್ಕರ ದೃಢವಾಗಿ ನಿಂತ್ಕೊಳ್ಬೇಕು, ದೇವ್ರಿಗೋಸ್ಕರ ನಿಲ್ಲಬೇಕು, ದೇವ್ರಿಗೋಸ್ಕರ ಸೇವೆ ಮಾಡತಕ್ಕಂತೆ ಇಲ್ಲಿ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೋಸ್ಕರ ನಮಗಾಗಿ, ನಮ್ಮ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿ. ನಮ್ಮನ್ನು ಕರೆದಿದ್ದ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಕೆಲವು ಟೈಮು ದೇವ್ರ ಚಿತ್ತ ಇದ್ದವರೇ ಬರೋದಂತೆ, ದೇವ್ರ ಚಿತ್ತ ಇಲ್ದವ್ರು ಯಾರು ಬರಲ್ಲ. ನಾವು ಇಟ್ಸ್ ಓಕೆ, ಯಾರು ಬಂದರೂ ಯಾರು ಬಂದಿಲ್ಲ ಅಂದ್ರೆ ದೇವ್ರು ಬರ್ತಾರೆ. ಒಂದು ದೇವ್ರ ಚಿತ್ತ ಇರಬೇಕು ಇಲ್ಲಿ ಬರಬೇಕಂದ್ರೆ. ದೇವ್ರ ಚಿತ್ತ ಇಲ್ಲಾಂದರೆ ಯಾರು ನಾವೇನೇ ಫೈಟ್ ಮಾಡಿದ್ರು ನಾನು ತಲೆ ಕೆಳಗಡೆ ಮಾಡಿ ಕಾಲು ಮೇಲೆ ಮಾಡಿದ್ರು ಅಲ್ಲಿ ದೇವ್ರ ಚಿತ್ತ ಇಲ್ದಿರೋದು ನಡೆಯೋಲ್ಲ. ನಾನು ಎಷ್ಟೋ ಸರಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಸಮ್ ಟೈಮ್ ನಾವು ಲಾಸ್ಟ್ ಇಯರ್ ಹಾಲ್ ಖಾಲಿ ಮಾಡಿ ಬೇರೆ ಹೋಗ್ಬೇಕಂತ ಅಂದ್ಕೊಂಡ್ರಿ. ಸರಿ, ದೇವ್ರ ಕಾರ್ಯ ಇದು, ನಮ್ಮ ಕಾರ್ಯ ಅಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ, ದೇವ್ರು ನಮ್ಮ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ಕರೆದಿದ್ದು ನಮ್ಮ ಜೊತೆಯಲ್ಲಿ ಜಾನ್ ಮಂಡೀಸ್ ಪಾಸ್ಟರ್ಸ್ ಮತ್ತು ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಕ್ಕೆ ನಾವೆಲ್ಲರನ್ನೂ ಸ್ವಾಗತ ಮಾಡ್ತೀವಿ. ಮತ್ತು ನಮ್ಮ ಮಧ್ಯದಲ್ಲಿ ನನ್ನ ಫ್ಯಾಮಿಲೀಸ್ ಇದ್ದಾರೆ. ಮತ್ತು ಅವರು ಕೂಡ ಜೀಸಸ್ ಜನ್ರೇಷನ್ ಅಂತ ಒಂದು ಸಭೆ ಇದೆ. ಬ್ರದರ್ ಸತೀಶ್ ಅಂತ, ಆತನೇನು ಗೆಸ್ಟ್ ಅಲ್ಲ, ನಮ್ಮ ಬ್ರದರು. ಅವರು ಕೂಡ ಸೇವೆ ಮಾಡ್ತಾಯಿದ್ದಾರೆ. ಆರಂಭದಲ್ಲಿ ಸೇವೆ ಆರಂಭ ಅಲ್ಪವಾಗಿದ್ದರೂ ಅಂತ್ಯವೂ ಸಂಪೂರ್ಣವಾಗಿರುತ್ತೆ. ಆರಂಭ ಏನಿಲ್ಲ ಅಂದ್ರೂ ಕೊನೆಗೆ ದೇವರು ಖಂಡಿತ ಮಾಡೇ ಮಾಡ್ತಾರೆ. ಈಗ ನಮ್ಮ ನೆಕ್ಸ್ಟು ಅವರು ಸತೀಶ್ ಅವರು ವಾಕ್ಯ ತೆಗೆದುಕೊಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಇನ್ನೂ ಜೋರಾಗಿ ಹಾಲೆಲೂಯಾ. ನನ್ನ ಮಗ ನೋಡಿ ಹೆಂಗೆ ಹೇಳ್ತಾನೆ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇನ್ನು ಎಷ್ಟೊಂದು ಜನ ಬೇಸರವಾಗಿ ದುಃಖದಲ್ಲಿ ಇದ್ದೀರಾ. ಯೇಸು ಸ್ವಾಮಿ ನಮ್ಮನ್ನು ಇನ್ನೂ ಬಿಡಿಸಿಲ್ವಾ, ಯೇಸು ಸ್ವಾಮಿ ನಮಗಿನ್ನ ರಕ್ಷಣೆ ಕೊಟ್ಟಿಲ್ವಾ ಅಂತ ಇನ್ನೂ ಯೋಚನೆ ಮಾಡಿಕೊಂಡು ದುಃಖವಾಗಿದ್ದೀರಾ. ಇದು ಸಂತೋಷ ಪಡುವಂಥ ಸಮಯ. ಹಾಲೆಲೂಯಾ. ದೇವರು ನಮಗೆ ಆತನ ಸಮಸ್ತವನ್ನು, ದೇವರ ವಾಕ್ಯದಲ್ಲಿ ಭಾವ ಹೇಳಿದ್ರು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ದೇವರು ನಮಗೋಸ್ಕರ ಕೊಟ್ಟಿದ್ದಾನಂತೆ. ಹಾಲೆಲೂಯಾ. ಹಾಗಾದರೆ ದೇವರು ನಮಗೆ ಕೊಟ್ಟಿರುವಂಥ ಆ ಪ್ರೀತಿಯನ್ನು ನಾವು ನೆನೆಸಿ, ಹಾಲೆಲೂಯಾ, ನಾನು ಕೆಲವೊಂದು ವಾಕ್ಯಗಳನ್ನು ಹೇಳಿ ನಾವು ಈ ಕ್ರಿಸ್ಮಸ್ ದಿನದಲ್ಲಿ ದೇವರು ನಮ್ಮಿಂದ ಏನನ್ನು ಎದುರು ನೋಡ್ತಾ ಇದ್ದಾನೆ ಎನ್ನುವಂಥ ಕಾರ್ಯವನ್ನು ನಾನು ಹೇಳಿ ನಾನು ನಿಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 14ನೇ ಅಧ್ಯಾಯದ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 13ನೇ ವಾಕ್ಯ. ಯಾರಾದರೂ ಒಬ್ಬರು ಓದ್ರಿ. ನೀವು ನನಗೆ ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಯೋಹಾನನು ಬರೆದ ಸುವಾರ್ತೆ 13:33.
ಪ್ರಿಯರೇ, ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದ್ದಂತೆ ಈಗ ನಿಮಗೆ ಹೇಳುತ್ತೇನೆ. ಓದ್ರಿ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ್ದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರನ್ನು ಪ್ರೀತಿಸುವರೇ ಎಲ್ಲರೂ ನಿಮ್ಮನ್ನು ನನ್ನನ್ನು ಶಿಷ್ಯರೆಂದು ತಿಳಿದುಕೊಳ್ಳುವರೆ ಅಂದನು. ಸಾಕು. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಆತನು ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಏನೆಂದರೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ಏನೆಂದರೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನು ಕರೆದಿರೋದು ಶಿಷ್ಯರಾಗಿರೋದಕ್ಕೆ. ಯೇಸು ಸ್ವಾಮಿಯ ಶಿಷ್ಯರಾಗಿರೋದಕ್ಕೆ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ದೇವರು ನಮಗೆ ಒಂದು ಹೊಸ ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಲ್ಲಿ ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರನ್ನು ನೀವು ಪ್ರೀತಿಸಬೇಕು. ಹಾಲೆಲೂಯಾ. ಅಲ್ಲಿ ಕಾಣ್ತೇವೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಇಲ್ಲಿ ಗಮನ ಕೊಡಬೇಕು, ಎಲ್ಲರೂ ಇಲ್ಲಿ ನೋಡಬೇಕು, ನನ್ನನ್ನು ನೋಡಬೇಕು. ಹಾಲೆಲೂಯಾ. ವಾಕ್ಯ ಕೇಳಬೇಕಾದ್ರೆ ಎಲ್ಲರೂ ನನ್ನನ್ನು ನೋಡ್ರಿ. ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸಮಯನೇ ಮಾತನಾಡ್ತೀನಿ. ದೇವರು ನಮ್ಮನ್ನು ಕರೆದಿರುವಂಥ ಮುಖ್ಯ ಉದ್ದೇಶ, ಯೇಸು ಸ್ವಾಮಿಯನ್ನು ನಾವು ಹಿಂಬಾಲಿಸ್ತಾ ಇರುವಂಥ ಮುಖ್ಯ ಕಾರಣ, ಯೇಸುವನ್ನು ಅರಿತಿರೋದಕ್ಕೆ ಇರುವಂಥ ಮುಖ್ಯ ಉದ್ದೇಶ ಏನೆಂದರೆ, ದೇವರು ನಮ್ಮನ್ನು ಶಿಷ್ಯರನ್ನಾಗಿ ಆಯ್ಕೆ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಮತ್ತೊಬ್ಬರನ್ನು ಪ್ರೀತಿಸಬೇಕು. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಕಂಡ್ವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ಆತನು ಕೊಟ್ಟಿರುವ ಪ್ರೀತಿ ಏನೆಂದರೆ ಶಾಶ್ವತವಾದಂಥ ಪ್ರೀತಿ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಕಾಣೋ ಪ್ರಕಾರ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ, ಹಾಲೆಲೂಯಾ, ನೀವೇನು ಮಾಡಬೇಕಂತೆ, ಮತ್ತೊಬ್ಬರನ್ನ ಪ್ರೀತಿಸಬೇಕು. ಹಾಲೆಲೂಯಾ. ಈ ಕ್ರಿಸ್ಮಸ್ ದಿನದಲ್ಲಿ, ಹಾಲೆಲೂಯಾ, ಈ ಯೇಸು ಜನಿಸಿರುವಂಥ ಈ ದಿನದಲ್ಲಿ, ಹಾಲೆಲೂಯಾ, ಯೇಸು ನಮ್ಮ ಮುಖಾಂತರ ಆತನು ಅಪೇಕ್ಷಿಸ್ತಾ ಇರೋದು ಏನಂದರೆ, ಹಾಲೆಲೂಯಾ, ಕ್ರಿಸ್ತನು ನಮ್ಮ ಮುಖಾಂತರ ಆತನು ನಿರೀಕ್ಷಿಸ್ತಾ ಇರೋದು ಏನಂದರೆ, ಯೇಸು ಸ್ವಾಮಿ ಯಾವ ರೀತಿ ಮತ್ತೊಬ್ಬರನ್ನ ಅಂದರೆ ನಮ್ಮನ್ನು ಆತನ ಪ್ರೀತಿ ಮಾಡಿದ್ನು, ಅದೇ ರೀತಿಯಾಗಿ ನಾವು ಅನೇಕರನ್ನ ಪ್ರೀತಿ ಮಾಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ದೇವರ ವಾಕ್ಯದಲ್ಲಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಾಲೆಲೂಯಾ. ನಮ್ಮಲ್ಲಿ ಏನಿರಬೇಕಂತೆ, ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇರಬೇಕಂತೆ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಕಾಣ್ತವೆ, ನೀವು ಯಾವಾಗ ಒಬ್ಬರ ಮೇಲೆ ಒಬ್ಬರ ಪ್ರೀತಿಯನ್ನು ಇಡ್ತೀರೋ, ನಿಮ್ಮನ್ನು ನೋಡಿ ಅನೇಕರು ಏನು ಹೇಳ್ತಾರೆ, ಇವರು ನಿಜವಾಗಲೂ ಯೇಸುವಿನ ಶಿಷ್ಯರು. ಹಾಲೆಲೂಯಾ. ದೇವರ ಮಕ್ಕಳೇ, ಈ ಕ್ರಿಸ್ಮಸ್ ದಿನದಲ್ಲಿ, ಹಾಲೆಲೂಯಾ, ಈ ಯೇಸು ಜನಿಸಿರುವಂಥ ಈ ದಿನದಲ್ಲಿ ಯೇಸು ಸ್ವಾಮಿಯ ಒಂದು ಮುಖ್ಯ ಆಜ್ಞೆ ಏನಂದರೆ, ನೀವು ಮತ್ತೊಬ್ಬರನ್ನ ಪ್ರೀತಿಸಬೇಕು.
ಹಲ್ಲೆಲೂಯ. ಯಾಕೆಂದರೆ ಪ್ರೀತಿ ಅನ್ನೋದು ಈ ಬೈಬಲಲ್ಲಿ ಈ ಪ್ರೀತಿ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ವಿಷಯವಾಗಿದೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಪ್ರೀತಿ ಅದು ಎಲ್ಲೂ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಹಲ್ಲೆಲೂಯ. ಎಲ್ಲೂ ಸಂಶಯ ಪಡೋದಿಲ್ಲ, ಎಲ್ಲೂ ಮತ್ತೊಬ್ಬರನ್ನು ದೂರು ಹೊರಿಸೋದಿಲ್ಲ. ಹಲ್ಲೆಲೂಯ. ಮತ್ತೊಬ್ಬನ ಮೇಲೆ ಕಂಪ್ಲೇಂಟ್ ಹೊರಿಸೋದಿಲ್ಲ. ಹಲ್ಲೆಲೂಯ. ಪ್ರೀತಿ ಅನ್ನೋದು ಶ್ರೇಷ್ಠವಾದದ್ದು. ಹಲ್ಲೆಲೂಯ. ಈ ಬೈಬಲಲ್ಲಿ ನಾವು ಕಾಣ್ತೇವೆ, ಪ್ರೀತಿ ಅನ್ನೋದು ಅದು ಶ್ರೇಷ್ಠವಾದದ್ದು. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಹೊರಡಿಸ್ತಾ ಇದ್ದೀನಿ. ಅದೇನೆಂದರೆ, ನೀವು ನನ್ನ ಹಾಗೆ ನೀವು ಮತ್ತೊಬ್ಬರನ್ನ ಪ್ರೀತಿಸಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನೀವು ನನ್ನ ಹಾಗೆ ನೀವು ಮತ್ತೊಬ್ಬರನ್ನ ಪ್ರೀತಿಸಿದಾಗ ನೀವು ನನ್ನ ಶಿಷ್ಯರಾಗ್ತೀರಾ. ಹಲ್ಲೆಲೂಯ. ಇವತ್ತು ನಾವು ಯಾರ ಶಿಷ್ಯರಾಗ್ತಾ ಇದ್ದೇವೆ? ಹಲ್ಲೆಲೂಯ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಈ ಕ್ರಿಸ್ಮಸ್ ದಿನದಲ್ಲಿ ನಾವು ಎಷ್ಟು ಜನರನ್ನು ನಾವು ಪ್ರೀತಿಸ್ತಾ ಇದ್ದೇವೆ? ಯಾರ ಮೇಲೆ ನಾವು ಕಹಿಯನ್ನು ಇಟ್ಕೊಂಡಿದ್ದೇವೆ? ಹಲ್ಲೆಲೂಯ. ಯಾರ ಮೇಲೆ ನಾವು ದ್ವೇಷವನ್ನು ಸಾಧಿಸ್ತಾ ಇದ್ದೇವೆ? ಇವತ್ತು ದೇವರ ಆತ್ಮನು ಹೇಳ್ತಾ ಇದ್ದಾನೆ, ನೀನು ಪ್ರೀತಿ ಇಲ್ಲದವನಾಗಿದ್ದರೆ, ಹಲ್ಲೆಲೂಯ, ನೀನು ಪ್ರೀತಿ ಇಲ್ಲದವನಾಗಿದ್ದರೆ ನಿನಗೂ ಕ್ರಿಸ್ತನಿಗೂ ಯಾವ ಸಂಬಂಧ ಇರೋದಿಲ್ಲ. ಹಲ್ಲೆಲೂಯ. ನೀನು ಪ್ರೀತಿ ಇಲ್ಲದವನಾಗಿದ್ದು ನೀನು ಅನೇಕ ವರಗಳನ್ನು ಹೊಂದಿಕೊಂಡ್ರು, ಹಲ್ಲೆಲೂಯ, ಅನೇಕ ವಾಗ್ದಾನಗಳನ್ನು ನೀನು ಹೊಂದಿಕೊಂಡ್ರು, ಹಲ್ಲೆಲೂಯ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದರೆ ಕ್ರಿಸ್ತನು ನಿನ್ನಲ್ಲಿ ಇಲ್ಲ ಅಂತ. ಹಲ್ಲೆಲೂಯ. ಹಾಗಾದರೆ ದೇವರ ಮಕ್ಕಳೇ, ಈ ಶುಭ ದಿನದಲ್ಲಿ ಹಲ್ಲೆಲೂಯ ದೇವರು ನಮಗೆ ಕೊಟ್ಟಿರುವಂಥ ಒಂದು ಆಜ್ಞೆ, ನಾವು ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಒಂದು ಸಾರಿ ಯೇಸು ಸ್ವಾಮಿಯ ಬಳಿಯಲ್ಲಿ ಒಂದು ವ್ಯಭಿಚಾರ ಮಾಡಿದಂಥ ಒಂದು ಸ್ತ್ರೀ, ಆಕೆ ಆ ಸಂದರ್ಭ ನಿಮ್ಮೆಲ್ಲರಿಗೂ ಗೊತ್ತು. ವ್ಯಭಿಚಾರ ಮಾಡಿ ಸಿಕ್ಕಾಕಿಕೊಂಡಂಥ ಒಂದು ಸ್ತ್ರೀಯನ್ನು ಅಲ್ಲಿರುವಂಥ ಜನರೆಲ್ಲರೂ ಏನು ಮಾಡ್ತಾರೆ, ಈಕೆ ತಪ್ಪು ಮಾಡಿ ಸಿಕ್ಕಾಕ್ಕೊಂಡಿದ್ದಾಳೆ, ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕಂತ. ಹಲ್ಲೆಲೂಯ. ಇಲ್ಲಿ ನಾವು ಕಾಣ್ತೇವೆ, ಆ ಸಂದರ್ಭವನ್ನು ನೀವು ಊಹಿಸ್ಕೊಳ್ರಿ. ಆಕೆ ತಪ್ಪು ಮಾಡಿದ್ದಾಳೆ, ಪಾಪ ಮಾಡಿದ್ದಾಳೆ, ಆಕೆ ಸಿಕ್ಕಾಕ್ಕೊಂಡಿದ್ದಾಳೆ. ಅಲ್ಲಿರುವಂಥ ಊರಲ್ಲಿರುವಂಥ ಜನರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕು. ಹಲ್ಲೆಲೂಯ. ಆದರೆ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಅಲ್ಲಿಗೆ ಬಂದು ಅಲ್ಲಿ ಕಾಣ್ತೇವೆ ಏನಂದರೆ, ಆತನು ಈ ರೀತಿಯಾಗಿ ಹೇಳ್ತಾನೆ, ಈಕೆ ಮೇಲೆ ಕಲ್ಲು ಎಸೆಯೋದಕ್ಕೆ ಮುಂಚೆ ನಿಮ್ಮಲ್ಲಿ ಯಾರಲ್ಲಾದರೂ ಪಾಪ ಇಲ್ಲದೆ ಇರೋನು ಮೊದಲು ಕಲ್ಲನ್ನು ತೆಗೆದುಕೊಂಡು ಆಕೆಯನ್ನು ಹೊಡೀಲಿ. ಹಲ್ಲೆಲೂಯ. ಇಲ್ಲಿ ಕಾಣ್ತೇವೆ ದೇವರ ವಾಕ್ಯದಲ್ಲಿ, ಆಕೆಯ ಮೇಲೆ ಯಾರು ಕಲ್ಲು ಹೊಡಿಬೇಕಂದ್ರೆ, ಯಾರಲ್ಲಿ ತಪ್ಪು ಇಲ್ವೋ, ಯಾರಲ್ಲಿ ಪಾಪ ಇಲ್ವೋ, ಯಾರು ತಪ್ಪು ಮಾಡಲಿಲ್ವೋ ಅವರು ಮೊದಲು ಕಲ್ಲನ್ನು ತೆಗೆದುಕೊಂಡು ಆಕೆಗೆ ಹೊಡಿಬೇಕೆಂದು ಯೇಸು ಸ್ವಾಮಿ ಹೇಳಿದಾಗ, ಅಲ್ಲಿರುವಂಥ ಎಲ್ಲ ಜನರು ತಮ್ಮ ಕಲ್ಲುಗಳನ್ನು ಕೆಳಗಡೆ ಹಾಕಿ, ಅಲ್ಲಿ ಅವ್ರೇನು ಮಾಡ್ತಾರೆ, ಹಿಂತಿರುಗಿ ಹೋಗ್ತಾರೆ. ಹಲ್ಲೆಲೂಯ. ಅವರು ಆಕೆಯನ್ನು ಸಾಯಿಸದಂತೆ, ಆಕೆಯನ್ನು ಕೊಲ್ಲದಂತೆ ಅವರು ಹೊರಟಿ ಹೋಗ್ತಾರೆ. ಯಾಕೆಂದರೆ ಅವರಲ್ಲಿ ಕೂಡ ತಪ್ಪುಗಳಿತ್ತು. ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳೇ, ಅದೇ ಸ್ವಭಾವವನ್ನು ದೇವರು ನಮ್ಮಲ್ಲಿ ಅಪೇಕ್ಷಿಸ್ತಾ ಇದ್ದಾನೆ. ಹಲ್ಲೆಲೂಯ. ಅದೇ ಕ್ಯಾರೆಕ್ಟರ್, ಅದೇ ಪ್ರೀತಿ ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾನೆ. ಅದನ್ನೇ ದೇವರ ವಾಕ್ಯ ಹೇಳಿತು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸೋದಾದರೆ, ಹಲ್ಲೆಲೂಯ, ಯಾವಾಗ ನೀವು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ತೀರೋ ಆಗ ಏನಾಗುತ್ತಂತೆ, ನೀವು ನನ್ನ ಶಿಷ್ಯರಾಗ್ತೀರಿ. ಬ್ರದರ್, ಸ್ವಲ್ಪ ಹೊತ್ತು ಫೋನು ಸೈಲೆಂಟಲ್ಲಿ ಇಟ್ಬಿಡಿ. ಅಲ್ಲಿ ಇಲ್ಲಾಂದರೆ ಅವ್ರಿಗೆ ಯಾರಿಗಾನ ಕೊಟ್ಬಿಡಿ ಫೋನು. ಓಕೆ, ಎಲ್ಲರೂ ಇಲ್ಲಿ ನೋಡಬೇಕು. ಸಜನಾ, ಜರಬಿ, ಸೈಲೆಂಟ್, ಎಲ್ಲರೂ ಇಲ್ಲಿ ನೋಡಬೇಕು. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಆಕೆಯನ್ನು ಕಲ್ಲೆಸೆದು ಕೊಲ್ಲದಂತೆ ಯೇಸು ಸ್ವಾಮಿ ಏನು ಮಾಡಿದ್ರು, ಆಕೆಯನ್ನು ಬಿಡುಗಡೆ ಮಾಡಿ ರಕ್ಷಿಸಿದ್ರು. ಹಲ್ಲೆಲೂಯ. ಇವತ್ತು ದೇವರ ಮಕ್ಕಳೇ, ಅದನ್ನೇ ದೇವರು ಎದುರು ನೋಡ್ತಾ ಇರೋದು. ಏನಂದರೆ, ಇವತ್ತು ಆಕೆಯ ತಪ್ಪನ್ನು ಮರೆಮಾಚಿದಂಥ ಯೇಸು ಸ್ವಾಮಿ
ಆಕೆ ತಪ್ಪನ್ನು ಕ್ಷಮಿಸಿ ಆಕೆಯನ್ನು ಸೇರಿಸಿಕೊಂಡಂಥ ಯೇಸು ಸ್ವಾಮಿ ಇವತ್ತು ನಮ್ಮ ಬಳಿಯಲ್ಲಿ ಅದನ್ನೇ ಎದುರು ನೋಡ್ತಾ ಇದ್ದಾರೆ. ನಾವು ಯೇಸು ಸ್ವಾಮಿಯ ಹಾಗೆ ನಾವು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಮನುಷ್ಯನು ತಪ್ಪು ಮಾಡ್ತಾನೆ, ಹಲ್ಲೆಲೂಯಾ. ಮನುಷ್ಯನು ಪಾಪ ಮಾಡ್ತಾನೆ, ಮನುಷ್ಯನು ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ತೊಡಗಿಕೊಳ್ತಾನೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನೀನು ಆತನನ್ನು ದ್ವೇಷಿಸದಂತೆ, ಹಲ್ಲೆಲೂಯಾ, ಆತನ ಮೇಲೆ ಹಗೆತನ ಮಾಡದಂತೆ, ಆಕೆಯನ್ನು ನಿರಾಕರಿಸದಂತೆ, ಆತನನ್ನು ತ್ಯಜಿಸದಂತೆ ನೀನೇನು ಮಾಡಬೇಕು? ನನ್ನ ಹಾಗೆ ನೀನು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಮನುಷ್ಯನು ತಪ್ಪು ಮಾಡದೇ ಇರುವಂಥ ಮನುಷ್ಯನು ಯಾರೂ ಇಲ್ಲ. ಹಲ್ಲೆಲೂಯಾ. ತಪ್ಪು ಮಾಡದೇ ಇರುವಂಥ ಮನುಷ್ಯನು ಯಾರೂ ಇಲ್ಲ. ಆದರೆ ಆ ತಪ್ಪುಗಳನ್ನು ಕ್ಷಮಿಸಿ ಆತನನ್ನು ಸೇರಿಸಿಕೊಂಡು ಆತನನ್ನು ಪ್ರೀತಿ ಮಾಡಿದಾಗ ಅವನ ತಪ್ಪು ಅವನಿಗೆ ತಿಳಿಯಲ್ಪಡುತ್ತೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ಮಕ್ಕಳೇ, ಈ ಶುಭ ದಿನದಲ್ಲಿ ನಾವು ಒಂದು ಜ್ಞಾಪಕ ಪಡಿಸ್ಕೊಳ್ಬೇಕು. ಏನಂದರೆ, ಯೇಸು ಸ್ವಾಮಿ ನಮಗೊಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅದೇನೆಂದರೆ, ನಾವು ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಹಾಗೆ ನಾವು ಬದಲಾಗಬೇಕು. ಯೇಸು ಸ್ವಾಮಿಯ ಒಂದು ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಕ್ರಿಸ್ತನಿಲ್ಲದೆ, ಹಲ್ಲೆಲೂಯಾ, ನಾವು ಕ್ರಿಸ್ಮಸ್ಸನ್ನು ಆಚರಣೆ ಮಾಡೋದರಲ್ಲಿ ನಮಗೆ ಅರ್ಥ ಇಲ್ಲ. ಹಲ್ಲೆಲೂಯಾ. ನಮ್ಮಲ್ಲಿ ಕ್ರಿಸ್ತನಿಲ್ಲದೆ, ಕ್ರಿಸ್ತನ ಒಂದು ಸ್ವಭಾವ ಇಲ್ಲದೆ, ಕ್ರಿಸ್ತನ ರೀತಿಯಲ್ಲಿ ನಾವು ನಡೆದುಕೊಳ್ಳದೆ, ಹಲ್ಲೆಲೂಯಾ, ಕ್ರಿಸ್ತನ ಪ್ರಕಾರ ನಾವು ಜೀವಿಸದೆ, ಹಲ್ಲೆಲೂಯಾ, ಕ್ರಿಸ್ತನಿಲ್ಲದೆ ನಾವು ಕ್ರಿಸ್ಮಸ್ಸನ್ನು ಆಚರಣೆ ಮಾಡಿ ಆಡಂಬರ ಮಾಡಿ, ಹಲ್ಲೆಲೂಯಾ, ನಾವು ಎಲ್ಲ ಖರ್ಚುಗಳನ್ನು ಮಾಡಿ ನಾವು ಕೊನೆಯದಾಗಿ ನಮ್ಮಲ್ಲಿ ಕ್ರಿಸ್ತನ ಇಲ್ಲದಿದ್ದರೆ, ಹಲ್ಲೆಲೂಯಾ, ಆತನ ಕ್ರಿಸ್ತನ ಒಂದು ಸ್ವಭಾವ ನಮ್ಮಲ್ಲಿ ಇಲ್ಲದಿದ್ದರೆ, ಹಲ್ಲೆಲೂಯಾ, ನಾವು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. ಹಲ್ಲೆಲೂಯಾ. ಅದರಿಂದ ದೇವರ ಮಕ್ಕಳೇ, ಕ್ರಿಸ್ತನು ಯಾರಾಗಿದ್ದನು? ಆತನು ಪ್ರೀತಿ ಸ್ವರೂಪನಾಗಿದ್ದನು. ಹಲ್ಲೆಲೂಯಾ. ಕ್ರಿಸ್ತನು ಯಾರಾಗಿದ್ದನು? ಅವನು ಪಾಪಿಗಳನ್ನು ಪ್ರೀತಿಸ್ತಾ ಇದ್ದನು. ಹಲ್ಲೆಲೂಯಾ. ಕ್ರಿಸ್ತನು ಯಾರಾಗಿದ್ದನು? ಅವನ ಬಳಿಯಲ್ಲಿ ಯಾರಾದರೂ ದುಃಖದಲ್ಲಿ ವೇದನೆಯಲ್ಲಿ ಬಂದಾಗ, ಹಲ್ಲೆಲೂಯಾ, ಅವನು ಕನಿಕರವನ್ನು ತೋರಿಸ್ತಾ ಇದ್ದನು. ಕ್ರಿಸ್ತನು ಯಾರಾಗಿದ್ದನು? ಆತನು ರಕ್ಷಿಸುವವನಾಗಿದ್ದನು. ಹಲ್ಲೆಲೂಯಾ. ಕ್ರಿಸ್ತನು ಯಾರಾಗಿದ್ದನು? ಆತನು ಬಿಡಿಸುವವನಾಗಿದ್ದನು. ಹಲ್ಲೆಲೂಯಾ. ಕ್ರಿಸ್ತನು ಯಾರಾಗಿದ್ದನು? ಆತನು ಜನರಿಗೋಸ್ಕರ, ಜನರ ಪಾಪಗಳಿಗೋಸ್ಕರ, ಜನರ ಒಂದು ಉದ್ಧಾರಕ್ಕೋಸ್ಕರ ಆತನು ತನ್ನನ್ನೇ ತನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಜಡಿಯಲ್ಪಡೋದಕ್ಕೂ ಆತನು ಹಿಂಜರಿಯದಂತೆ ಆತನು ತನ್ನನ್ನೇ ತಾನು ಸಮರ್ಪಿಸೋದಕ್ಕೂ ಆತನು ಸಿದ್ಧನಾಗಿದ್ದನು. ಹಲ್ಲೆಲೂಯಾ. ಆ ರೀತಿ ಉಳ್ಳಂಥ ಸ್ವಭಾವ ನಮ್ಮಲ್ಲಿ ಇರಬೇಕು. ಅದನ್ನೇ ದೇವರು ಹೇಳ್ತಾ ಇದ್ದಾನೆ, ನೀನು ಮತ್ತೊಬ್ಬನನ್ನು ಪ್ರೀತಿ ಮಾಡೋದಾದರೆ ನೀನು ನನ್ನ ಶಿಷ್ಯನಾಗಿರ್ತೀಯ. ಹಲ್ಲೆಲೂಯಾ. ಇವತ್ತು ನಮ್ಮಲ್ಲಿ ಕ್ರಿಸ್ತನಿಲ್ಲದೆ, ಹಲ್ಲೆಲೂಯಾ, ಕ್ರಿಸ್ತನ ಪ್ರೀತಿ ಇಲ್ಲದೆ, ಹಲ್ಲೆಲೂಯಾ, ನಾವು ಕ್ರೈಸ್ತರೆಂದು ಬರೀ ಹೆಸರಿಗೆ ಮಾತ್ರ ಜೀವಿಸಿದ್ರೆ ಅದರಲ್ಲಿ ಯಾವ ಪ್ರಯೋಜನ ಇಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಾವು ನಿಜವಾಗಲೂ ಕ್ರಿಸ್ತನನ್ನು ಸೇವಿಸುವವರಾಗಿದ್ದರೆ, ಹಲ್ಲೆಲೂಯಾ, ನಿಜವಾಗಲೂ ಕ್ರಿಸ್ತನು ನಮ್ಮಲ್ಲಿ ಜೀವಿಸೋದಾದರೆ, ಹಲ್ಲೆಲೂಯಾ, ನಿಜವಾಗಲೂ ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿದ್ದರೆ ಆತನ ಸ್ವಭಾವದ ಪ್ರಕಾರ ನಾವು ಪಾಪಗಳನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಹಿಂಜಾರಿ ಹೋದವರನ್ನ ಪ್ರೀತಿಸಬೇಕು. ಹಲ್ಲೆಲೂಯಾ. ಬಳಲಿ ಹೋಗುತ್ತಾ ಇರೋರು, ಬಡವರು, ದೀನರನ್ನು ನಾವು ರಕ್ಷಿಸಬೇಕು. ಹಲ್ಲೆಲೂಯಾ. ದಿಕ್ಕಿಲ್ಲದವ್ರನ್ನ ನಾವು ಆಧರಿಸಬೇಕು. ಬಡತನದಲ್ಲಿರೋರಿಗೆ ನಾವು ಸಹಾಯ ಮಾಡಬೇಕು. ಇದೇ ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಂಥ ಉಪದೇಶವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಕ್ರಿಸ್ತನಿಲ್ಲದೆ ನಾವು ಎಷ್ಟೇ ಆಡಂಬರ ಮಾಡಿದ್ರು, ಹಲ್ಲೆಲೂಯಾ, ನಾವು ದೇವರ ಒಂದು ಕಾರ್ಯ ಮಾಡದೆ ನಾವು ಏನೆಲ್ಲ ಮಾಡಿದ್ರು ಅದು ಪ್ರಯೋಜನಕ್ಕೆ ಬರೋದಿಲ್ಲ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರ ದೇವರ ವಾಕ್ಯ ಹೇಳುತ್ತೆ, ನಾನು ಇನ್ನು ಸ್ವಲ್ಪ ಕಾಲ ನಿಮ್ಮ ಸಂಗಡ ಇರ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರುವುದಿಲ್ಲ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ನಿಮಗೂ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಅದೇನೆಂದರೆ ನೀವು ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಯಾವ ರೀತಿ ಪ್ರೀತಿ ಮಾಡೋದನೋ, ಹಲ್ಲೆಲೂಯಾ, ಅದೇ ರೀತಿಯಾಗಿ ನೀವು ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. 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 ಎಷ್ಟು ಜನ ಪ್ರೀತಿ ಮಾಡ್ತೀರಾ? ಹಲ್ಲೆಲೂಯಾ.
ಎಷ್ಟು ಜನ ಪ್ರೀತಿ ಮಾಡ್ತೀರಾ? ಇವತ್ತು ದೇವರ ಮಕ್ಕಳೇ, ನಾವು ಯೇಸು ಸ್ವಾಮಿ ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡಿದ್ನೋ ಅದೇ ರೀತಿ ನಾವು ಕೂಡ ಪ್ರೀತಿ ಮಾಡಬೇಕು. ದೇವರ ವಾಕ್ಯದಲ್ಲಿ ಕಾಣ್ತೇವೆ, 14ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಕಾಣ್ತೇವೆ. ತೋಮನು ಆತನಿಗೆ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯೋದು, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಯೇಸುವನ್ನು ಅವನು ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ಯೇಸು ಇಲ್ಲದೆ, ಹಲ್ಲೆಲೂಯಾ, ಯೇಸು ಸ್ವಾಮಿ ಇಲ್ಲದೆ ಯಾರು ತಂದೆಯ ಬಳಿಗೆ ಹೋಗೋದಕ್ಕಾಗೋದಿಲ್ಲ. ಅದನ್ನೇ ದೇವರ ವಾಕ್ಯ ಹೇಳುತ್ತೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರಾಗಿದ್ದಾನೆ ಅಂದರೆ, ಆತನು ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ ಮತ್ತು ಜೀವವಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಕಾಣ್ತೇವೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿತಿದ್ದೀರಿ, ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನು ನೋಡಿದ್ದೀರಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಹಾಗಾದರೆ ದೇವರ ಮಕ್ಕಳೇ, ನಾವು ಪರಲೋಕಕ್ಕೆ ಹೋಗೋದಕ್ಕೆ ಒಂದೇ ಒಂದು ಮಾರ್ಗ, ಅದು ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ನಾವು ಪರಲೋಕದಕ್ಕೆ ನಾವು ಹೋಗೋದಕ್ಕೆ ಒಂದೇ ಮಾರ್ಗ, ಅದು ಯೇಸು ಸ್ವಾಮಿ. ಯೇಸು ಇಲ್ಲದೆ ನಾವು ತಂದೆಯನ್ನು ಕಾಣೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಮುಖಾಂತರ ದೇವರು ಒಂದು ಅಪೇಕ್ಷೆಯನ್ನು ಹೊಡ್ತಾ ಇದ್ದಾನೆ. ಏನಂದರೆ, ನಮ್ಮಲ್ಲಿ ಕ್ರಿಸ್ತನು ಕಾಣಲ್ಪಡಬೇಕು. ಹಲ್ಲೆಲೂಯಾ. ನಿನ್ನ ಮುಖಾಂತರ ಕ್ರಿಸ್ತನು ಅನೇಕ ಜನರಿಗೆ ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಅದನ್ನೇ ದೇವರು ಹೇಳಿದನು, ನಾನು ನಿನ್ನನ್ನು ಪ್ರೀತಿಸಿದ ಹಾಗೆ ನಾನು ಯಾವ ರೀತಿ ನಡ್ಕೊಂಡ್ನೋ, ಯಾವ ರೀತಿ ಭೂಲೋಕದಲ್ಲಿ ನಾನು ಜೀವಿಸಿದ್ನೋ ಅದೇ ರೀತಿಯಲ್ಲಿ ನೀನು ಜೀವಿಸಬೇಕು, ಆಗ ನೀನು ನನ್ನ ಶಿಷ್ಯನಾಗ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಯೇಸು ಸ್ವಾಮಿ ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ಶಿಷ್ಯನಾಗಬೇಕಂದ್ರೆ ನೀನು ನನ್ನ ಹಾಗೆ ಜೀವಿಸಬೇಕು. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿಯನ್ನು ಹಾಗೆ ಜೀವಿಸೋದು ಕಷ್ಟ. ಹಲ್ಲೆಲೂಯಾ. ಯೇಸು ಸ್ವಾಮಿಯ ಹಾಗೆ ಇರೋದು ತುಂಬ ಕಷ್ಟ. ಇವತ್ತು ಅನೇಕರು ಅವರಿಗಿಷ್ಟ ಬಂದ ಹಾಗೆ ಅವರು ಜೀವಿಸ್ತಾರೆ. ಹಲ್ಲೆಲೂಯಾ. ನನಗಿಷ್ಟ ಏನಿಷ್ಟನೋ ಆ ರೀತಿ ನಾನು ಜೀವಿಸ್ತೀನಿ, ನನಗೆ ಯಾವುದು ಕಂಫರ್ಟಬಲೋ ಆ ರೀತಿ ನಾನು ಇರೋದಕ್ಕೆ ಪ್ರಯತ್ನ ಪಡ್ತೀನಿ, ನನಗೆ ಯಾವುದು ಇಷ್ಟನೋ, ನನಗೆ ಯಾವುದು ಸಹಕಾರವಾಗಿರುತ್ತೋ, ನನಗೆ ಯಾವುದು ಅನುಕೂಲವಾಗಿರುತ್ತೋ ಆ ರೀತಿ ನಾನು ಜೀವಿಸೋದಕ್ಕೆ ಇಷ್ಟಪಡ್ತೀನಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ಆ ರೀತಿ ಇರೋದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು. ಹಲ್ಲೆಲೂಯಾ. ನಮ್ಮ ಒಂದು ದಾರಿಯಲ್ಲಿ ನಡೆಯೋದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು, ನಮ್ಮ ಒಂದು ಸ್ವಭಾವದಲ್ಲಿ ನಡೆಯೋದಕ್ಕಲ್ಲ, ನಮ್ಮ ಒಂದು ಆಲೋಚನೆಯ ಪ್ರಕಾರ ಜೀವಿಸೋದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು. ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ದೇವರು ಕರೆದಿರೋದು ಆತನ ಉದ್ದೇಶವನ್ನು ನೆರವೇರಿಸೋದಕ್ಕಾಗಿ. ಹಲ್ಲೆಲೂಯಾ. ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ. ದೇವರು ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿರ್ತೀರಾ. ಹಲ್ಲೆಲೂಯಾ. ನೀವು ಭೂಮಿಗೆ ಉಪ್ಪಾಗಿರ್ತೀರಾ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ದೇವರ ಮಕ್ಕಳೇ, ನಿಮ್ಮನ್ನು ಕರೆದಿರೋದು ದೇವರು ಸುಮ್ಮನೆ ಕುಳಿತುಕೊಂಡಿರೋದಕ್ಕಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಕರೆದಿರೋದು ಲೋಕದವರ ರೀತಿಯಲ್ಲಿ, ಲೋಕದ ಪ್ರಕಾರ ಲೋಕಕ್ಕೆ ಇಜ್ಜೋಡರಾಗಿ ಜೀವಿಸೋದಕ್ಕಲ್ಲ. ನಿಮ್ಮನ್ನು ದೇವರು ಕರೆದಿರೋದು ಬೇರ್ಪಟ್ಟವರಾಗಿ ಜೀವನ ಮಾಡೋದಕ್ಕೆ. ಹಲ್ಲೆಲೂಯಾ. ಕ್ರಿಸ್ತನನ್ನು ನೀನು ಪ್ರತಿನಿಧಿಸಬೇಕು. ನಿನ್ನನ್ನು ಕಾಣುವವರು ಕ್ರಿಸ್ತನನ್ನು ಕಾಣಬೇಕು. ನಿನ್ನ ನಡತೆಯನ್ನು ನೋಡಿ, ನಿನ್ನ ಸ್ವಭಾವವನ್ನು ನೋಡಿ, ನಿನ್ನ ಮಾತನ್ನು ನೋಡಿ, ನಿನ್ನ ಅನುಗುಣವನ್ನು ನೋಡಿ, ನಿನ್ನನ್ನು ನೋಡಿ ಅವರು ಕ್ರಿಸ್ತನನ್ನು ತಿಳಿದುಕೊಳ್ಬೇಕು. ಇವತ್ತು ದೇವರು ನಮಗೆ ಎಚ್ಚರಿಸ್ತಾ ಇದ್ದಾನೆ, ಈ ಶುಭ ದಿನದಲ್ಲಿ ಏನಂತ ಗೊತ್ತಾ, ನಮ್ಮ ಮುಖಾಂತರ ಕ್ರಿಸ್ತನು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವು ಲೋಕದಲ್ಲಿ ನೋಡೋದಾದರೆ ಅನೇಕರು ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ, ಆದರೆ ಕ್ರಿಸ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾರೆ ಆಡಂಬರವಾಗಿ, ವೈಡೂರ್ಯವಾಗಿ. ಹಲ್ಲೆಲೂಯಾ. ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ, ಆದರೆ ಕ್ರಿಸ್ತನನ್ನು ಬಿಟ್ಟು ಬಿಟ್ಟಿದ್ದಾರೆ. ಇವತ್ತು ದೇವರ ಮಕ್ಕಳೇ, ನಮ್ಮನ್ನು ಕೇಳುವಂಥ ದೇವರ ಮಕ್ಕಳೇ, ನಾವು ಕ್ರಿಸ್ತನನ್ನು ಬಿಟ್ಟು ನಾವು ಏನೇ ಮಾಡಿದ್ರೂ ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದಲ್ಲ.
ಹಲ್ಲೆಲೂಯಾ. ಇವತ್ತು ಕ್ರಿಸ್ತನಿಲ್ಲದೆ ನಾವು ಏನೇ ಮಾಡಿದ್ರೂ ಅದು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದಲ್ಲ. ಇವತ್ತು ದೇವರ ವಾಕ್ಯದಲ್ಲಿ ಕಾಣ್ತೇವೆ, ಒಂದು ಆತ್ಮ, ಒಂದು ಪಾಪಿ ಮನ ತಿರುಗಿದ್ರೆ ಪರಲೋಕ ರಾಜ್ಯ ಸಂತೋಷ ಪಡುತ್ತೆ ಅಂತ. ಹಲ್ಲೆಲೂಯಾ. ಹಾಗಾದರೆ ನಾವು ದೇವರ ರಾಜ್ಯಕ್ಕಾಗಿ ಎಷ್ಟು ತವಕ ಪಡ್ತಾ ಇದ್ದೇವೆ, ದೇವರಿಗಾಗಿ ಎಷ್ಟು ಕೆಲಸ ಮಾಡ್ತಾ ಇದ್ದೇವೆ, ದೇವರಿಗಾಗಿ ಎಷ್ಟು ಓಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ಕಾರ್ಯಕ್ಕಾಗಿ ನಾವು ಎಷ್ಟು ತವಕ ಉಳ್ಳವರಾಗಿದ್ದೇವೆ, ಇದನ್ನು ದೇವರು ನೋಡ್ತಾನೆ. ಹಲ್ಲೆಲೂಯಾ. ಇವತ್ತು ಕ್ರಿಸ್ಮಸ್ಸಲ್ಲಿ ಕ್ರಿಸ್ತನೇ ಇಲ್ಲದೆ ನಾವು ಕ್ರಿಸ್ಮಸ್ ಮಾಡಿದ್ರೆ ಅದು ವ್ಯರ್ಥವಾಗಿರುತ್ತೆ. ಹಲ್ಲೆಲೂಯಾ. ಕ್ರಿಸ್ತನು ಇರಬೇಕು. ಹಲ್ಲೆಲೂಯಾ. ಕ್ರಿಸ್ತನು ಕಾಣಿಸ್ಕೊಳ್ಬೇಕು. ಕ್ರಿಸ್ತನನ್ನು ನಾವು ಪ್ರಚುರಪಡಿಸಬೇಕು. ಕ್ರಿಸ್ತನ ಸ್ವಭಾವವನ್ನು ತೋರಿಸ್ಬೇಕು ಲೋಕಕ್ಕೆ. ಕ್ರಿಸ್ತನು ಯಾವ ರೀತಿ ಪ್ರೀತಿ ಸ್ವರೂಪನಾದ ದೇವರು ಎಂದು ನಾವು ಲೋಕಕ್ಕೆ ಪ್ರಚಾರ ಪಡಿಸಬೇಕು. ಕ್ರಿಸ್ತನು ಏನಕ್ಕಾಗಿ ಜನಿಸಿದನು, ಕ್ರಿಸ್ತನು ಯಾವುದಕ್ಕಾಗಿ ಆತನ ಮರಣವನ್ನು ಹೊಂದಿದನು, ಏನಕ್ಕಾಗಿ ಅವನು ಜೀವಿಸಿದನು, ಏನಕ್ಕಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೇವೆ ಅನ್ನೋದನ್ನ ನಾವು ಲೋಕಕ್ಕೆ ತಿಳಿಸಬೇಕು. ಅದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಈ ಕ್ರಿಸ್ಮಸ್ ಅಲ್ಲಿ ನಾವು ಕ್ರಿಸ್ತನು ಯಾರೆಂದು ನಾವು ಲೋಕಕ್ಕೆ ತಿಳಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ, ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ನಾವು ಕ್ರಿಸ್ತನನ್ನು ತಿಳಿಸದೆ ಹೋದರೆ, ಹಲ್ಲೆಲೂಯಾ, ನಾವು ಕ್ರಿಸ್ತನನ್ನು ಅರಿತು ಕೂಡ ನಾವು ಕ್ರಿಸ್ತನನ್ನು ತಿಳಿಸದೆ ಹೋದರೆ, ಹಲ್ಲೆಲೂಯಾ, ಕ್ರಿಸ್ತನು ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ನಾನಿವತ್ತು ರಕ್ಷಣೆ ಹೊಂದಿದೆ, ಮತ್ತೊಬ್ಬನು ರಕ್ಷಣೆ ಹೊಂದಿದ್ರೆ ಹೊಂದಲಿ, ಬಿಟ್ಟರೆ ಬಿಡಲಿ ಅಂತ ನಾವು ಇರೋದಾದರೆ, ಹಲ್ಲೆಲೂಯಾ, ಅದು ಸ್ವಾರ್ಥವಾಗಿರುತ್ತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಅದಕ್ಕೆ ಹೇಳಿದ್ದು, ಪ್ರೀತಿ ನಿನ್ನಲ್ಲಿ ಇಲ್ಲದೆ ಹೋದರೆ ಕ್ರಿಸ್ತನು ನಿನ್ನಲ್ಲಿ ಇಲ್ಲ. ನಿನ್ನಲ್ಲಿ ಪ್ರೀತಿ ಇರೋದಾದರೆ, ಒಬ್ಬ ಪಾಪಿ ಆತನು ವೇದನೆಯಲ್ಲಿ ಇದ್ದರೆ, ಹಲ್ಲೆಲೂಯಾ, ಒಂದು ಪಾಪಿ ಆತನು ದುಃಖದಲ್ಲಿ ಇದ್ದರೆ, ಅವನು ಹಾದು ಹೋಗ್ತಾ ಇದ್ದರೆ ಅವನನ್ನು ನೋಡಿ ನೀನು ಕನಿಕರ ಪಡ್ತೀಯ. ಹಲ್ಲೆಲೂಯಾ. ಒಂದು ವ್ಯಕ್ತಿ ರೋಗದಲ್ಲಿದ್ದರೆ ಅವನ ಮೇಲೆ ನಿನಗೆ ಕನಿಕರ ಉಂಟಾಗುತ್ತೆ. ಯಾವಾಗ ನಿನ್ನಲ್ಲಿ ಪ್ರೀತಿ ಇರೋದಿಲ್ವೋ, ಯಾವಾಗ ನಿನ್ನ ಮನಸ್ಸು ಕಠಿಣವಾಗುತ್ತೋ, ನಿನ್ನ ಮುಂದೆ ಕಷ್ಟ ಬೀಳ್ತಾ ಇದ್ರೂ, ಒಂದು ವ್ಯಕ್ತಿ ದುಃಖದಲ್ಲಿದ್ರೂ, ವೇದನೆಯಲ್ಲಿದ್ರೂ ಅವನನ್ನು ನೋಡಿ ನೀನು ಓರೆಯಾಗಿ ಹೋಗ್ತೀಯ ಹೊರತು ಅವನಿಗೆ ನೀನು ಸಹಾಯ ಮಾಡೋದಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ಒಂದು ಸಾರಿ ಕುರುಡನು ಏನು ಮಾಡಿದ್ನು, ಯೇಸು ಸ್ವಾಮಿ ಹಾದು ಹೋಗ್ತಾ ಇರಬೇಕಾದ್ರೆ ಆತನ ಕರೆದನು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು. ಹಲ್ಲೆಲೂಯಾ. ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳಿದಾಗ ಎಲ್ಲರೂ ಅವನನ್ನು ಏನು ಮಾಡಿದ್ರು, ನೀನು ಅಲ್ಲೇ ಇರೋ, ಕೂಗಬೇಡ, ನೀನು ಕಿರ್ಚಬೇಡ, ಯೇಸು ಸ್ವಾಮಿ ಬ್ಯುಸಿಯಾಗಿದ್ದಾರೆ, ನೀನು ಮಾತಾಡಬೇಡ ಅಂತ ಅವನ ಸೈಲೆಂಟ್ ಮಾಡಿದ್ರು. ಯೇಸು ಸ್ವಾಮಿ ಅವನ ಕೂಗನ್ನು ಕೇಳಿದ್ನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವನ ಕೂಗನ್ನು ಕೇಳಿ ಅಲ್ಲೇ ನಿಂತುಕೊಂಡು, ಇವತ್ತು ದೇವರ ಮಕ್ಕಳೇ, ಯೇಸುವಿನಲ್ಲಿ ಒಂದು ಸ್ವಭಾವ ಇತ್ತು, ಏನು ಗೊತ್ತಾ, ಆತನು ಯಾರು ಕೂಗುತ್ತಾರೋ, ಹಲ್ಲೆಲೂಯಾ, ಯಾರು ಆತನಿಗೆ ನಿರೀಕ್ಷೆ ಇಡ್ತಾರೋ, ಯಾರು ಆತನಿಗೆ ಸಹಾಯಕ್ಕಾಗಿ ಬರ್ತಾರೋ, ಆತನವರಿಗೆ ಕನಿಕರವನ್ನು ತೋರಿಸ್ತಾ ಇದ್ದ, ಆತನವರಿಗೆ ದಯೆಯನ್ನು ತೋರಿಸ್ತಾ ಇದ್ದ, ಆತನವರನ್ನು ಸ್ವಸ್ಥಪಡಿಸ್ತಾ ಇದ್ದ, ಆತನವರಿಗೆ ಸೌಖ್ಯ ಕೊಡ್ತಾ ಇದ್ದ, ಆತನು ಸಮಾಧಾನ ಪಡಿಸ್ತಾ ಇದ್ದ, ಆತನು ಸಂತೋಷವನ್ನು ಕೊಡ್ತಾ ಇದ್ದ. ಇವತ್ತು ನಮ್ಮಲ್ಲಿ ಕಠಿಣ ಮನಸ್ಸಿರೋದಕ್ಕೆ ಕಾರಣ ಏನು ಗೊತ್ತಾ, ಅನೇಕರು ರೋಡಲ್ಲಿ ಬಿದ್ದಿರುವಾಗಲೂ, ಅನೇಕರು ಬಟ್ಟೆ ಇಲ್ಲದೆ ಇರಬೇಕಾದ್ರೂ, ಅನೇಕರು ವಸ್ತ್ರ ಇಲ್ಲದಂತೆ, ಮನೆ ಇಲ್ಲದಂತೆ, ಅನೇಕರು ಕಷ್ಟದಲ್ಲಿರಬೇಕಾದ್ರೆ ಅವರ ಕುರಿತು ನಾವು ಯೋಚನೆ ಮಾಡದಂತೆ ನಾವು ನಮ್ಮ ಮನೆಗಳಲ್ಲಿ ಸುಖಕರವಾಗಿರೋದಕ್ಕೆ ಕಾರಣ ಏನು ಗೊತ್ತಾ, ನಮ್ಮಲ್ಲಿ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇಲ್ಲ. ಹಲ್ಲೆಲೂಯಾ. ಅದನ್ನೇ ದೇವರು ಇವತ್ತು ನೆನಪು ಮಾಡ್ತಾ ಇದ್ದಾನೆ. ಏನಂದರೆ, ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ಮತ್ತೆ ಹುಟ್ಟಬೇಕು. ಹಲ್ಲೆಲೂಯಾ. ಒಂದು ಕುಂಟನನ್ನು ನೋಡಿದಾಗ, ಹಲ್ಲೆಲೂಯಾ, ಒಂದು ಬಟ್ಟೆ ಹರಿದವನನ್ನು ನೀನು ನೋಡಿದಾಗ, ವಸ್ತ್ರ ಇಲ್ಲದವನನ್ನು ನೀನು ನೋಡಿದಾಗ, ಆಹಾರ ಇಲ್ಲದವನನ್ನು ನೀನು ನೋಡಿದಾಗ ನಿನ್ನ ಮನಸ್ಸು ಕರಗಬೇಕು. ಹಲ್ಲೆಲೂಯಾ. ನೀನು ಅವನನ್ನು ನೋಡಿ ಅವನಿಗಾಗಿ ಸಹಾಯ ಮಾಡಬೇಕು. ಅವನಲ್ಲಿ ನಿಂತು ಅವನಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ನೀನು ಪೂರೈಸಬೇಕು. ಅದನ್ನೇ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಮತ್ತೊಬ್ಬರನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, ನೀವು ಆ ರೀತಿ ಮಾಡೋದಾದರೆ ಮಾತ್ರನೇ ನೀವು ಯೇಸುವಿನ ಶಿಷ್ಯರಾಗ್ತೀರಾ. ಹಲ್ಲೆಲೂಯಾ.
ನಾನಿಲ್ಲಿ ಪರಲೋಕಕ್ಕೆ ಹೋಗ್ತೀರಾ, ದೊಡ್ಡ ಆಶೀರ್ವಾದ ಮಾಡ್ತಾನೆ ದೇವರು, ಉನ್ನತ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯೇಸು ಸ್ವಾಮಿ ಶಿಷ್ಯರಾಗಬೇಕಂದ್ರೆ ಯೇಸುವಿನ ಆಜ್ಞೆಯನ್ನು ನೀವು ಫಾಲೋ ಮಾಡಬೇಕು. ಹಲ್ಲೆಲೂಯಾ. ನಿಮಗೆ ಆಶೀರ್ವಾದ ಬೇಕು, ಪರಲೋಕ ರಾಜ್ಯ ಬೇಕು, ನಿತ್ಯ ಜೀವ ಬೇಕು ಅಂದರೆ ಯೇಸು ಕೊಟ್ಟಿರುವಂಥ ಆಜ್ಞೆಯನ್ನು ನೀವು ಫಾಲೋ ಮಾಡಲೇಬೇಕು. ಹಲ್ಲೆಲೂಯಾ. ನೀವು ನಿಮ್ಮನ್ನು ಯೇಸು ಯಾವ ರೀತಿ ದೇವರು ಯಾವ ರೀತಿ ಅವನು ಪ್ರೀತಿ ಮಾಡಿದ್ನೋ ಅದೇ ರೀತಿಯಾಗಿ ನಾವು ಕೂಡ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಇವತ್ತು ಎಲ್ಲಾದರೂ ನಮ್ಮ ಮನಸ್ಸು ಕಲ್ಲಾಗಿರೋದಾದರೆ ಇವತ್ತು ದೇವರ ಬಳಿಯಲ್ಲಿ ಹೇಳೋಣ, ದೇವರೇ ನನ್ನ ಮನಸ್ಸನ್ನು ಬದಲಾಯಿಸು. ಹಲ್ಲೆಲೂಯಾ. ಯಾವಾಗ ನಾವು ಪ್ರೀತಿಯಲ್ಲಿ ನಾವು ಕೆಲವರನ್ನ ಆಧರಿಸ್ತಿರೋ ಆಗ ದೇವರ ಈ ರೀತಿಯಾಗಿ ಕಾಣ್ತವೆ. ಮಕ್ಕಳೆಲ್ಲ ಸುಮ್ಮನೆ ಇರಬೇಕು. ದೇವರ ವಾಕ್ಯದಲ್ಲಿ ಕಾಣ್ತವೆ ಪ್ರೀತಿ ಅತಿ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಪ್ರೀತಿ ಎಲ್ಲವನ್ನ ಜಯಿಸುತ್ತೆ ಅಂತೆ. ಹಲ್ಲೆಲೂಯಾ. ನೀವು ಪ್ರೀತಿಯಿಂದ ನೀವು ಕೆಲವರನ್ನ ನೀವು ಆಧರಿಸ್ತಿರೋ ಅವ್ರು ನಿಮ್ಮ ಜೊತೆಯಲ್ಲಿ ನಿಲ್ತಾರೆ. ಹಲ್ಲೆಲೂಯಾ. ಕೆಲವೊಂದು ವಾಕ್ಯ, ಕೆಲವೊಂದು ಪ್ರವಾದನೆ, ಕೆಲವೊಂದು ಇದು ಯಾವುದರಿಂದಲೂ ಗೆಲ್ಲಕ್ಕಾಗದೇ ಇರೋದು ಪ್ರೀತಿಯಿಂದ ನೀವು ಗೆಲ್ಲಬಹುದು. ಹಲ್ಲೆಲೂಯಾ. ಕೆಲವೊಂದು ಯಾವುದರಿಂದನೂ ಗೆಲ್ಲಕ್ಕಾಗದೇ ಇರೋದನ್ನು ಪ್ರೀತಿಯಿಂದ ನೀವು ಗೆಲ್ಲಬಹುದು. ಯೇಸು ಸ್ವಾಮಿ ಈ ಲೋಕವನ್ನು ಗೆದ್ದಿದ್ದು ಅದೇ ರೀತಿಯಲ್ಲೇ. ಯೇಸು ಸ್ವಾಮಿ ಈ ಲೋಕವನ್ನು ಗೆದ್ದಿದ್ದು ಪ್ರೀತಿಯಿಂದಲೇ. ಹಲ್ಲೆಲೂಯಾ. ಆತನು ಅದ್ಭುತ ಮಾಡಿ ಸೂಚಕ ಕಾರ್ಯ ಮಾಡಿ ಇದೆಲ್ಲ ಸೆಕೆಂಡ್ರಿ. ಆದರೆ ಯೇಸು ಸ್ವಾಮಿ ಈ ಲೋಕವನ್ನು ಗೆದ್ದಿದ್ದು ತನ್ನ ಪ್ರೀತಿಯಿಂದಲೇ. ಆತನು ತೋರಿಸಿದ್ರು ನಾನು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ. ಆತನು ತನ್ನನ್ನೇ ತಾನು ಶಿಲುಬೆಗೆ ಹಾಕಿ ಒಡಿಸ್ಕೊಂಡು, ಹಲ್ಲೆಲೂಯಾ, ಏನಕ್ಕಾಗಿ ಗೊತ್ತಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ. ಹಲ್ಲೆಲೂಯಾ. ಆತನು ಮರಣವನ್ನು ಹೊಂದೋದಕ್ಕೂ ಅವನು ಹಿಂಜರಿಲಿಲ್ಲ. ಏನಕ್ಕಾಗಿ ಗೊತ್ತಾ? ಅದರಿಂದ ಆತನು ಒಂದು ಮಾತು ಹೇಳ್ತಾ ಇದ್ದಾನೆ, ನಾನು ಸತ್ತರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನೀವು ರಕ್ಷಣೆ ಹೊಂದಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕವನ್ನು ಗೆದ್ದಿದ್ದು ಪ್ರೀತಿಯಿಂದಲೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರೀತಿಯಿಂದಲೇ ಸಮಸ್ತವನ್ನು ಆತನು ತನ್ನ ಕೆಳಗೆ ಸೆಳೆದುಕೊಂಡು, ಹಲ್ಲೆಲೂಯಾ, ಇಡೀ ಲೋಕವನ್ನು ಆತನು ತನ್ನ ಕಡೆಗೆ ಸೆಳೆದುಕೊಂಡಿದ್ದು ಯಾವ ರೀತಿ ಗೊತ್ತಾ? ಪ್ರೀತಿಯಿಂದ. ಇವತ್ತು ದೇವರ ಮಕ್ಕಳೇ, ನಮ್ಮನ್ನು ಪ್ರೀತಿಯಿಂದಲೇ ನಾವು ಸೆಳೆದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೀತಿಯಿಂದಲೇ ನಾವು ಈ ಲೋಕವನ್ನು ಸೆಳೆದುಕೊಳ್ಳಬೇಕು. ಪ್ರೀತಿಯಿಂದಲೇ ಆತ್ಮಗಳನ್ನು ನಾವು ಸಂಪಾದನೆ ಮಾಡಬೇಕು. ಪ್ರೀತಿಯಿಂದಲೇ ನಾವು ಸೇವೆ ಮಾಡಬೇಕು. ಪ್ರೀತಿಯಿಂದಲೇ ನಾವು ಕುಟುಂಬವನ್ನು ನಡೆಸಬೇಕು. ಪ್ರೀತಿಯಿಂದಲೇ ನಾವು ಎಲ್ಲವನ್ನು ಸಹಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೆ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಂತೆ. ಹಲ್ಲೆಲೂಯಾ. ಇವತ್ತು ದೇವರು ಕೊಟ್ಟಿರುವಂಥ ಆಜ್ಞೆಯನ್ನು ಯಾರು ಮರಿಬೇಡ್ರಿ. ಹಲ್ಲೆಲೂಯಾ. ದೇವರು ಹೇಳಿದ ಆಜ್ಞೆಯಲ್ಲಿ ನೀವು ಜೀವಿಸೋದಾದರೆ ಯೇಸು ಸ್ವಾಮಿ ಶಿಷ್ಯರಾಗಿ ನೀವು ಮಾರ್ಪಡ್ತೀರ. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಅವಕಾಶ ಕೊಟ್ಟಂಥ ಈ ಸಭೆಯವರಿಗೆ, ಬಾವಾಗೆ, ಅಕ್ಕಗೆ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ. ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಒಂದೇ ಒಂದು ಮಾತು ಹೇಳ್ತೀನಿ. ಒಂದು ಸಾರಿ ಗಂಡ ಹೆಂಡತಿ ಹತ್ರ ಕೇಳ್ತಾನಂತೆ, ದೋಸೆ ಕೊಡು ಅಂತ. ಅವಳು ಸುಟ್ಟಿ ಕೊಡ್ತಾ ಇರ್ತಾಳೆ. ಅದಾದಮೇಲೆ ಅವನು ಕೇಳ್ತಾನೆ, ಬೇಗ ಕೊಡು, ಇನ್ನೊಂದು ಲಾಸ್ಟ್ ಬೇಗ ಕೊಡು ಅಂತ. ಆವಾಗ ಅವಳೇನು ಮಾಡ್ತಾಳೆ, ಅರ್ಧ ಸುಟ್ಬಿಟ್ಟು ಕೊಟ್ಬಿಡ್ತಾಳೆ. ಹಲ್ಲೆಲೂಯಾ. ಅದು ಪ್ರಾಬ್ಲಮ್ ಅವಳದಲ್ಲ, ಇವನು ಆತ್ರ ಪಟ್ಟಿದ್ದರಿಂದ ಅವಳು ಏನು ಮಾಡಿದ್ಲು, ಅರ್ಧ ಸುಟ್ಟಿ ಕೊಟ್ಬಿಟ್ಲು. ಹಲ್ಲೆಲೂಯಾ. ಅದೇನಾಗುತ್ತೆ, ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ, ಬಾಡಿಗೆ ಎಫೆಕ್ಟ್ ಆಗುತ್ತೆ. ಇವತ್ತು ದೇವರ ಒಂದು ಸಮಯ ಇದೆ. ಆ ಸಮಯ ಬಂದಾಗ ದೇವರು ಎಲ್ಲವನ್ನು ಅಂದಚಂದವಾಗಿ ಮಾಡ್ತಾರೆ. ನಾವು ಕೆಲವೊಂದು ಸಾರಿ ಏನು ಮಾಡ್ತೀರಿ, ದೇವರ ಹತ್ರ ಪಟ್ಟು ಎಲ್ಲ ಆಶೀರ್ವಾದಗಳು ಬೇಕು, ಈಗಲೇ ಬೇಕು, ಇವಾಗೇ ನಡಿಬೇಕು ಅಂತ ಏನು ಮಾಡಿ ಅರ್ಧಂಬರ್ಧ ಬೆಂದಿರುವಂಥದ್ದನ್ನು ನಾವು ದೇವರಿಂದ ತೆಗೆದುಕೊಂಡು ಬಿಡ್ತೀರಿ. ಹಲ್ಲೆಲೂಯಾ. ದೇವ್ರದ್ದೇ ಆದಂಥ ಒಂದು ಸಮಯ ಇದೆ. ಆ ಸಮಯ ಬಂದಾಗ ಎಲ್ಲವನ್ನು ಆತನು ಬೇಕಾದದ್ದೆಲ್ಲ ಅಂದಚಂದವಾಗಿ ಮಾಡಿ ದೇವರು ಕೊಡ್ತಾನೆ. ಹಲ್ಲೆಲೂಯಾ. ಆ ಸಮಯಕ್ಕಾಗಿ ನಾವು ಕಾದಿರೋಣ.
ಯಾವತ್ತೂ ದೇವರು ನಮ್ಮನ್ನು ನಿರಾಶೆಗೆ ಒಳಪಡಿಸೋದಿಲ್ಲ. ಇವತ್ತು ಮಳೆ ಕಾಣಲಿಲ್ಲ, ಮೋಡ ಕಾಣಲಿಲ್ಲ, ಆದರೆ ನಾವು ಬೀಜವನ್ನು ಬಿತ್ತುತ್ತಾ ಇದ್ದೇವೆ. ಒಂದು ದಿವಸ ಇದು ಫಲ ಕೊಟ್ಟೇ ಕೊಡುತ್ತೆ. ಹಾಲೆಲೂಯ. ಒಂದು ದಿವಸ ಮಳೆ ಬಂದೇ ಬರುತ್ತೆ. ಹಾಲೆಲೂಯ. ಇದು ಇನ್ನೂ ಉನ್ನತವಾಗಿ ಈ ಸಭೆ ಬೆಳೆಯುತ್ತೆ. ಹಾಲೆಲೂಯ. ಇದು ಇನ್ನೂ ಅಧಿಕವಾಗಿ ದೇವರು ಇದನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆದ್ದರಿಂದ ಈ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಊಟ ಇಲ್ಲದೆ ಬೇಜಾರಾಗಿದ್ದೀರಾ? ಕ್ರಿಸ್ಮಸ್ ದಿನ ನಾವೇನಾಗಿರಬೇಕು? ಸಂತೋಷವಾಗಿರಬೇಕು. ಏನಾಗಿರಬೇಕು? ಸಂತೋಷವಾಗಿರಬೇಕು. ಓಕೆ, ಉತ್ತಮವಾದಂಥ ಒಳ್ಳೆಯ ಸಂದೇಶವನ್ನು ನಮ್ಮ ಬ್ರದರ್ ಸತೀಶ್ ಅವರು ಕೊಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿ ಅಂದರೆ ಯಾವ ರೀತಿ ಇರುತ್ತೆ, ಕ್ರಿಸ್ತನ ಎಲ್ಲದಕ್ಕಿಂತ ದೊಡ್ಡದು ಪ್ರೀತಿ ಅಂತೇಳಿ ಇಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಮಧ್ಯದಲ್ಲಿ ನಮ್ಮ ಭಾವ ಅವರಿದ್ದಾರೆ, ನಮ್ಮ ಕುಟುಂಬದವರಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದಕ್ಕಾಗಿ ನಾನು ಕೃತಜ್ಞತೆಯನ್ನು ಹೇಳ್ತೀನಿ, ಸಂತೋಷ ಪಡ್ತೀನಿ. ಒಂದು ಕೊನೆಯದಾಗಿ ಹಾಲೆಲೂಯ. ಎಲ್ಲರೂ ಸುಸ್ತಾಗ್ಬಿಟ್ರಾ? ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ. ಓಕೆ, ಒಳ್ಳೆಯ ಸಂದೇಶ ಕೊಟ್ಟರು. ನಾನು ಹೇಳಬೇಕಾಗಿದ್ದು ಅದೇ ಇತ್ತು. ಅಂದರೆ ಕ್ರಿಸ್ತನು ಏನಕ್ಕೆ ಈ ಭೂಲೋಕದಲ್ಲಿ ಹುಟ್ಟು ಬಂದಿದ್ದಂದರೆ, ನಮ್ಮ ಪಾಪಗಳು, ನಾವು ಮಾಡಿದ ಅಪರಾಧಗಳು, ನಾವು ಮಾಡಿದ ದ್ರೋಹಗಳು ಎಲ್ಲವನ್ನು ಆತನು ಹೊತ್ಕೊಂಡು ನಮಗಾಗಿ ಜಯವನ್ನು ಕೊಟ್ಟಿರೋದು. ಹಾಲೆಲೂಯ. ಓಕೆ, ಇನ್ನು ಮುಂದೆ ನಾನು ಮೆಸೇಜ್ ತೊಗೊಳಕ್ಕೆ ಹೋಗಲ್ಲ, ಯಾಕಂದರೆ ಸಮಯ ತುಂಬ ಬೇಗ ಹೋಗಿದೆ. ನಮ್ಮ ಮಧ್ಯದಲ್ಲಿ ನಮ್ಮ ಅಣ್ಣ ಇದ್ದಾರೆ. ಫಸ್ಟ್ ಟೈಮ್ ಅವ್ರು ಚರ್ಚಿಗೆ ಬಂದಿದ್ದಾರೆ. ಹಾಲೆಲೂಯ. ಈ ಸಭೆ ಓಪನ್ ಆಗಿ ಒಂದು ವರ್ಷ ಮೇಲೇ ಆಯಿತು. ಓಕೆ, ಅವ್ರು ಬಂದಿದ್ದಾರೆ. ದೇವ್ರಿಗೆ ಸ್ತೋತ್ರ. ಓಕೆ, ನೆಕ್ಸ್ಟು ಇವಾಗ ನಮ್ಮ ಮುಂದೆ ಸ್ಕ್ರಿಪ್ಟ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಇನ್ನು ಅನೇಕ ಕಾರ್ಯಗಳಿದೆ. ಇದೆಲ್ಲ ಮುಂದೆ ಹೋಗೋಣ. ಮಧ್ಯದಲ್ಲಿ ಆಯಿತಾ ಶಿಲ್ಪ ಸಿಸ್ಟರ್? ಇನ್ನೆಷ್ಟು ನಿಮಿಷ? ಓಕೆ, ಒಂದು ಸಾಂಗ್ ಯಾರು ಇರಿ, ಒಂದೊಂದು ಸಾಂಗ್ ವರ್ಷಿಪ್ ಮಾಡಿ ಒಂದು ಸಾಂಗ್. ಸರಿ, ಎಲ್ಲರೂ ಆಚೆ ಈಚೆ ಎಲ್ಲ ಓಡಾಡ್ತಾ ಇದ್ದೀರಾ? ಆದಷ್ಟು ಒಳಗಡೆ ಬನ್ನಿ ಎಲ್ಲರೂ. ನಾವೆಲ್ಲರೂ ಎದ್ದು ನಿಂತು ಒಂದು ಹಾಡನ್ನಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನೀಗಿತ್ತು ನನ್ನ ಭಾರ. ಕಾಣಿಕೆ ಇದೆಯಾ? ನಾವೆಲ್ಲರೂ ಒಂದು ನಿಮಿಷ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಕೊಟ್ಟಂಥ ಕರ್ತನೆ ಕೊಡಲಿಕ್ಕೆ ಅಪ್ಪ ಹೋಗುವಂಥ ಕೈಗಳನ್ನು ನೀನು ಆಶೀರ್ವಾದ ಮಾಡು. ರಕ್ತ ಕೋಟೆಯಲ್ಲಿ ಮರೆಮಾಚು ಅಪ್ಪ. ಈ ಸೇವೆಗಾಗಿ ಕರ್ತನೆ ಅಪ್ಪ ಕೊಡುವಂಥ ಕರ್ತನೆ ಚಿಕ್ಕ ಕಾಣಿಕೆ ಆದರೂ ದೊಡ್ಡ ಕಾಣಿಕೆ ಆದರೂ ಅದೆಲ್ಲವನ್ನು ನೀನು ಆಶೀರ್ವಾದ ಮಾಡು. ರಕ್ತ ಕೋಟೆಯಲ್ಲಿ ಮರೆಮಾಚು. ಬಂದಿರುವಂಥ ಎಲ್ಲರನ್ನ ಕರ್ತನೆ ನಿನ್ನ ರಕ್ತದಲ್ಲಿ ಮರೆಮಾಚಿ ಕಾದು ನಡೆಸು. ಕರ್ತನೆ ಕೊಟ್ಟಂಥ ಕೈಗಳನ್ನು ಇನ್ನೂ ಏರಾಳವಾಗಿ ನೀನು ಆಶೀರ್ವದಿಸು. ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ನೀಗಿತ್ತು ನನ್ನ ಭಾರವು ಎನ್ನುವಂಥ ಹಾಡನಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಭಾರವು ಮಾರ್ಪಟ್ಟಿತು ನನ್ನ ಶಾಪವು, ಸೌಖ್ಯವಾಯ್ತೆನ್ ರೋಗವು ಯೇಸುವಿನ ನಾಮದಿ. ನೀಗಿತು ನನ್ನ ಭಾರವು, ಪಟ್ಟಿತು ನನ್ನ ಶಾಪವು, ಸೌಖ್ಯವಾಯ್ತೆನ್ ರೋಗವು ಯೇಸುವಿನ ನಾಮದಿ. ಹಲ್ಲೆಲೂಯಾ, ನಾ ಹಾಡುವೆ
ಬಿಡಿಸಿತು, ಯೇಸು ನನ್ನ ರಕ್ಷಿಸಿದ. ಯೇಸುವಿನ ರಕ್ತ ಶುದ್ಧಿಯು, ಯೇಸುವಿನ ರಕ್ತ ಸೌಖ್ಯವು, ಯೇಸುವಿನ ರಕ್ತ ಬಿಡಿಸಿತು, ಯೇಸು ನನ್ನ ರಕ್ಷಿಸಿದ. ಹಲ್ಲೆಲೂಯಾ ನಾ ಹಾಡುವೆ, ಯೇಸುವನ್ನೇ ಆರಾಧಿಸೆ. ಹಲ್ಲೆಲೂಯಾ ನಾ ಹೊಗಳುವೆ, ಸರ್ವಶಕ್ತನಾದವನೇ. ಹಲ್ಲೆಲೂಯಾ ನಾ ಹಾಡುವೆ, ಯೇಸುವನ್ನೇ ಆರಾಧಿಸೆ. ಹಲ್ಲೆಲೂಯಾ ನಾ ಹೊಗಳುವೆ, ಸರ್ವಶಕ್ತನಾದವನೇ. ಹಲ್ಲೆಲೂಯಾ ನಾ ಹಾಡುವೆ, ಯೇಸುವನ್ನೇ ಆರಾಧಿಸೆ. ಹಲ್ಲೆಲೂಯಾ ನಾ ಹೊಗಳುವೆ, ಸರ್ವಶಕ್ತನಾದವನೇ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಆದಿತ್ಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಆದಿತ್ಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ. ಎಲ್ಲರೂ ಸರಿ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಆದಿತ್ಯ ನಾಮ, ಅತಿಶಯ ನಾಮ, ಅತಿಸ್ವ ನಾಮ, ಕಾಪಾಡುವ ನಾಮ. ಆದಿತ್ಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ರೇಡವನಾದಗರ ಹುಡಗರಾದಗರೇಡವನಾದ ರುಂಡಾರ ರೇಡವನಾದಗರ ಹುಡಗರಾದಗರೇಡವನ ಅಂದಗರಾದಗರ ಹುಡಗರಾದಗರೇಡವನ ಶ್ರೀಬಾಲಾಬ ರೇಡವನಾದಗರ ಹುಡಗರ ಹರಿಬಾಲಾದ ರೇಡವನ ರೂಢಾರಾಬ ರೇಡವನಾದಗರ ಹುಡಗರ ಶ್ರೀಬಾಲಾದ ರೇಡವನಾದಗರ ಹುಡಗರಾದ. 2 ನಿಮಿಷ ಕರಗಳನ್ನು ತಟ್ಟಿ ಅವನ್ಯ ಭಾಷೆಯಲ್ಲಿ ಮಾತನಾಡೋಣ. ಶ್ರೀಬಾಲಾಧರ ಮನ ಶಾಖಲಾಂಧರ, ಶ್ರೀಬಾಲಾಂಧರ ಮನ ರಾಖಲಾಂಧರ, ರೂಢ ರೇಬಾಲಾಂಧರ ಮನ ಶಾಖಲಾಂಧರ, ಶ್ರೀಬಾಲಾಖ ರಾಮಾನಾಂಧರಗಳ ರಾಖಲಾಂಧರ. ಸುಂದರವಾದಂಥ ನಾಮ ಯೇಸುವಿನ ನಾಮ, ಎಲ್ಲ ನಾಮಗಳಲ್ಲಿ ಮೇಲಾದಂಥ ನಾಮ ಅದು ಯೇಸುವಿನ ನಾಮ. ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ನಮಗೆ ಕೊಡಲ್ಪಟ್ಟಿರುವಂಥ ಒಂದೇ ಒಂದು ನಾಮ ಅದು ಯೇಸುವಿನ ನಾಮ. ಎಲ್ಲ ನಾಮಗಳು ಮೊಣಕಾಲು ಮಡಿಸುವಂತ ಒಂದೇ ಒಂದು ನಾಮ ಅದು ಯೇಸುವಿನ
ನಾಮ, ಯೇಸುವಿನ ನಾಮದ ಮುಂದೆ ಎಲ್ಲ ನಾಮಗಳು ಮೊಣಕಾಲು ಮಡಚಬೇಕು. ಯೇಸುವಿನ ನಾಮಕ್ಕೆ ವಂದನೆಯನ್ನು ಸಲ್ಲಿಸ್ತೇವೆ. ರಿಬಾಲಾಂದರಮನ ನೀನು ಅದ್ಭುತವಾಗಿ ನಡೆಸು ಕರ್ತನೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು. ಬಂದಿರುವಂಥ ಜನರನ್ನು ನೀನು ಆಶೀರ್ವಾದ ಮಾಡು. ನಿನ್ನ ರಕ್ತ ಕೋಟೆಯಲ್ಲಿ ನೀನು ಮರೆಮಾಚಿ ಕರ್ತನೆ. ಅಪ್ಪ, ಎಲ್ಲ ಅಡೆತಡೆಗಳನ್ನು ಯೇಸುವಿನ ನಾಮದಲ್ಲಿ ನಾವು ಹೊರಗಡೆ ಆಗ್ತಾ ಇದ್ದೇವೆ ಕರ್ತನೆ. ಈಗ ದೇವರ ಮಹಿಮೆಯಲ್ಲಿ ತುಂಬಿಕೊಳ್ಳಲಿ ಅಪ್ಪ. ನಿನ್ನ ಪ್ರಸನ್ನತೆ ತಾನೇ ನಮ್ಮನ್ನು ನಡೆಸಲಿ ಕರ್ತನೆ. ಹಾಗೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವಳ ತಂದೆಯೇ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಸ್ಕಿಟ್ ರೆಡಿ ಇದೆಯಾ?